ज्ञानगुणैकधाम्ने नवद्युनाथप्रतिमप्रभाय नारायणायाखिलकारणाय श्रीप्राणनाथाय नमस्करोमि। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। भवति यदनुभावादेडमूकोऽपि वाग्मी जडमतिरपिर्जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च। अस्मत्कुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्पराम्। विद्यायां विबुधाचार्यं वेदज्ञानाप्तिचन्दिरं दुर्मतध्वान्तमार्ताण्डं सत्यध्यानमुनिं भजे। 50 वर्षपर्यन्तं सततं रामपूजकः श्रीसत्यप्रमोदगुरुराट् भासतां नो हृदम्बरे। बन्धुस्त्वं गुरुरिष्टदैवतमिति त्वत्पादपङ्कैरुहं प्राप्तं मां परिपालयेति सततं याचे निबद्धाञ्जलिः। चित्तं मद्गुणदोषचिन्तनविधौ नूनं मनाङ्मा कृताः श्रीसत्यात्मगुरो त्वदङ्घ्रियुगलं हित्वा न मे सद्गतिः। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। श्री गुरुभ्यो नमः। हरिः ओम हरिः ओम हरिः ओम। स्वस्त्यस्तु। अषेढसन्मङ्गलानि सन्तु। श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदनपुटतरे धर्माद्यखिलपुरुषार्थसाधनीभूते अद्य श्रीमद्भागवते श्री सुमध्विजये 15 सर्गकथा प्रारंभे सति किंचित पूर्वकथानुवादः। हरिः ओम हरिः ओम हरिः ओम। ಈ ಸುಮಾರು 8-9 ದಿನಗಳಲ್ಲಿ ಶ್ರೀಮದಾಚಾರ್ಯರು ಮತ್ತು ತ್ರಿವಿಕ್ರಮ ಪಂಡಿತಾಚಾರ್ಯರ ವಾದದಲ್ಲಿ ಭಗವಂತ ಅನಂತ ಗುಣಗಳಿಂದ ಯುಕ್ತನಾಗಿದ್ದಾನೆ. ಆದರೆ ದೇವರನ್ನು ಒಪ್ಪದೇ ಇರತಕ್ಕಂತಹ ಶೂನ್ಯವಾದಿಗಳಾಗಲಿ, ಚಾರ್ವಾಕರಾಗಲಿ, ಆನಂತರ ನಿರೀಶ್ವರ ಸಾಂಖ್ಯರಾಗಲಿ, ಶೇಶ್ವರ ಸಾಂಖ್ಯರಾಗಲಿ, ನೈಯಾಯಿಕರು ವೈಶೇಷಿಕರಾಗಲಿ, ಆನಂತರ ಮಾಯಾವಾದಿಗಳಾಗಲಿ, ಇವರು ನಾವು ಹೇಳಿದ ರೀತಿಯಲ್ಲಿ ಭಗವಂತನನ್ನು ಒಪ್ಪೋದಿಲ್ಲ. ಆದರೆ ಒಪ್ಪದೇ ಇದ್ದಲ್ಲಿ ಅವರಿಂದಾಗುವ ಹಾನಿ, ಅವರ ಮತದಲ್ಲಿರತಕ್ಕಂತಹ ಅನಾನುಕೂಲತೆಗಳನ್ನು ವಿಸ್ತಾರವಾಗಿ ತಿಳಿಸಿ, ಆನಂತರ ಹೆಚ್ಚು ಪ್ರಸಿದ್ಧವಾಗಿರತಕ್ಕಂಥದ್ದು ಮಾಯಾವಾದ. ಆ ಮಾಯಾವಾದಕ್ಕೂ ಶೂನ್ಯವಾದಕ್ಕೂ ಯಾವ ಅಂತರವಿಲ್ಲ ಅನ್ನೋದನ್ನು ತಿಳಿಸಿ, ಆನಂತರ ಬ್ರಹ್ಮ ಅಂತಿಕೊಂಡಂತಂದರೆ ಅವನು ಗುಣಪೂರ್ಣನಾಗಿರ್ತಕ್ಕಂಥವನಿಗೆ ಇರಬೇಕೆ ಹೊರತು ನಿರ್ಗುಣ ನಿರ್ವಿಶೇಷ ಆಗಿರಬಾರದು ಅನ್ನೋದನ್ನು ಸಿದ್ಧ ಮಾಡಿ ತೋರಿಸಿದ್ದಾರೆ. ಅದರ ನಂತರ ವೇದವೇದಿತ ಅಂತಿಕೊಂಡಂತನ್ನುವ ಪದವನ್ನು ಇಟ್ಟುಕೊಂಡು ಆ ವೇದದಿಂದ ಪ್ರಸಿದ್ಧನಾಗಿರ್ತಕ್ಕಂಥ ಪರಮಾತ್ಮ, ಆ ವೇದಗಳು ಹೇಗೆ ಪ್ರಮಾಣ, ವೇದಗಳನ್ನು ಪ್ರಮಾಣ ಅಂತಿಕೊಂಡಂತ ಹೇಳಿ ಒಪ್ಪಲೇಬೇಕು ಅಂತಿಕೊಂಡಂತಕ್ಕಂತಹ ವಿಚಾರವನ್ನು ತಿಳಿಸಿ, ಆಮೇಲೆ ಆ ವೇದಗಳಲ್ಲಿಯೂ ಕೂಡ ವೇದ ಪ್ರಾಮಾಣ್ಯದ ಜೊತೆಯಲ್ಲಿ ವೇದದ ಸ್ವತಃ ಪ್ರಾಮಾಣ್ಯ,
ಆನಂತರ ವೇದಗಳ ಅಪೌರುಷೇಯತ್ವ ಇತ್ಯಾದಿಗಳನ್ನೆಲ್ಲ ತಿಳಿಸಿದ ನಂತರ ಪ್ರಶ್ನೆ ಬರುತ್ತದೆ, ಆ ಪರಮಾತ್ಮನ ಉಪಾಸನೆ ನಾವು ಯಾಕೆ ಮಾಡಬೇಕು ಅಂತ ತಿಳ್ಕೊಂಡಂತಂದರೆ, ಅವನೇ ವಿಶ್ವಕರ್ತೇತಿ ವಿಶ್ವಜ್ಞ, ಸರ್ವಜ್ಞನು. ಅವನು ಜಗತ್ತನ್ನು ಸೃಷ್ಟಿಯಾದಿಗಳನ್ನು ಮಾಡ್ತಕ್ಕಂಥ ಆ ವ್ಯಕ್ತಿ, ಆ ಪರಮಾತ್ಮ ನಮಗೆ ಮೋಕ್ಷವನ್ನು ಕೊಡ್ತಾನೆ. ಅದಕ್ಕೋಸ್ಕರ ಅವನು ಉಪಾಸನೆ ಮಾಡಬೇಕು. ಹಾಗಾದರೆ ಮೋಕ್ಷ ಅಂತ ತಿಳ್ಕೊಂಡಂತಂದರೆ ಏನು? ಶಾಶ್ವತವಾದಂಥ ಸುಖ, ಇದು ಮೋಕ್ಷ ಅಂಥೇಳಿ ಅನಿಸ್ಕೊಳ್ತದೆ. ಸುಖ ಯಾರಿಗೆ ಬೇಡ? ನಿಮಗೆ ಯಾರಿಗೂ ಬೇಕಾಗಿಲ್ವೇ? ಸುಖ ನಮಗೆಲ್ಲರಿಗೂ ಬೇಕು. ಈಗ ನಮ್ಮ ಜೀವನದಲ್ಲಿ ಸುಖ ಇದೆ ಅಲ್ಲ, ಈ ಸುಖದ ಹಿಂದೆ ಒಂದು ಭಯ ಇದೆ. ಇದು ದುಃಖ ಸಹಿತವಾಗಿರ್ತಕ್ಕಂಥ ಸುಖ. ಹಾಗಾದರೆ ಶಾಶ್ವತವಾದ ಸುಖ ಪಡೆಯಬೇಕಾದ್ರೆ ಏನು ಮಾಡಬೇಕು? ಶಾಶ್ವತವಾಗಿರ್ತಕ್ಕಂಥ ಸುಖವನ್ನು ಪಡೆಯಬೇಕಾಗಿದ್ದರೆ ಶಾಶ್ವತ ಸುಖವುಳ್ಳ ಆ ಭಗವಂತನ ಅನುಗ್ರಹವನ್ನು ಪಡೆಯಬೇಕು. ಶಾಶ್ವತ ಸುಖವುಳ್ಳ ಆ ಪರಮಾತ್ಮನ ಸಾಮೀಪ್ಯವನ್ನು ಬಯಸಬೇಕು. ಹೀಗಾಗಿ ಪುರುಷಾರ್ಥಗಳನ್ನು ಎಲ್ಲರೂ ಒಪ್ಪಿದ್ದಾರೆ. ಪುರುಷಾರ್ಥ ಅಂತಂದರೆ ಜೀವನದಲ್ಲಿ ಸುಖವಾಗಿ ಇರಬೇಕಾಗಿದ್ದರೆ ಮನುಷ್ಯನಲ್ಲಿ ಏನು ಬೇಕು ಅನ್ನೋದನ್ನು ಪ್ರಾಚೀನ ಶಾಸ್ತ್ರಕಾರ ಹೇಳಿದರು. ಧರ್ಮ, ಅರ್ಥ, ಕಾಮ, ಮೋಕ್ಷ, ಇವು 4 ಪುರುಷಾರ್ಥಗಳು ಬೇಕು. ಮೊದಲು ಧರ್ಮ ಅತ್ಯಂತ ಅನಿವಾರ್ಯ. ಧರ್ಮ ಇಲ್ಲದೆ ಇದ್ದರೆ ಅರಾಜಕತೆ ಬರ್ತದೆ. ಧರ್ಮವನ್ನು ಒಪ್ಪದೇ ಇರತಕ್ಕಂಥ ಮನುಷ್ಯ, ಧರ್ಮ ಇದು ಅತೀಂದ್ರಿಯ, ಅದಕ್ಕೋಸ್ಕರ ನಾವು ಆಗಮ ಪ್ರಮಾಣವನ್ನು ಸ್ವೀಕಾರಣೆ ಮಾಡಬೇಕಾಗ್ತದೆ. ಧರ್ಮ ಇದ್ದರೆ ಮನುಷ್ಯ ಒಬ್ಬರನ್ನೊಬ್ಬರನ್ನು ಅವರು ಪೀಡಿಸೋದಿಲ್ಲ, ಒಬ್ಬರು ಇನ್ನೊಬ್ಬರಿಗೆ ಅನಾನುಕೂಲತೆಯನ್ನು ಮಾಡೋದಿಲ್ಲ. ಯಾಕೆ? ಪಾಪ ಬರ್ತದೆ ಅಂತ ತಿಳ್ಕೊಂಡಂತಕ್ಕಂತಹ ಒಂದು ವ್ಯವಸ್ಥೆ ಇರೋದರಿಂದಾಗಿ ಆ ಪಾಪದಿಂದ ಬರತಕ್ಕಂಥ ದುಃಖ, ನರಕ ಯಾರಿಗೂ ಬೇಕಾಗಿಲ್ಲ. ಧರ್ಮಾಚರಣೆಯಿಂದ ನಮಗೆ ರಾಜಕೀಯವಾಗಿರ್ತಕ್ಕಂತಹ, ಸಾಮಾಜಿಕವಾಗಿರ್ತಕ್ಕಂತಹ ಸುರಕ್ಷತೆ ಸಿಕ್ಕರೆ, ಸುಖ ಸಾಧನಗಳಿಗೋಸ್ಕರ ಮನೆ ಬೇಕು, ಆನಂತರ ಇನ್ನೂ ಅನೇಕ ರೀತಿಯಾಗಿರ್ತಕ್ಕಂಥ ಸಂಪತ್ತು ಬೇಕು, ಆಹಾರ ಬೇಕು. ಇದಕ್ಕೋಸ್ಕರ ಕಾಮ ಅಂತಕ್ಕಂಥ ಪುರುಷಾರ್ಥ, ತನಗೆ ಬೇಕಾದ ಏನೇನು ಬಯಕೆಗಳಿವೆ ಅದನ್ನು ಪೂರೈಸುವುದಕ್ಕೋಸ್ಕರ ಮನುಷ್ಯ ಅದಕ್ಕಿಂತ ಮೊದಲು ಅದನ್ನು ಪೂರೈಸಿಕೊಳ್ಬೇಕಾಗಿದ್ದರೆ ಬೇಕು ಹಣ. ಧರ್ಮದ ನಂತರ ಮುಖ್ಯವಾಗಿರ್ತಕ್ಕಂಥ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು ಅರ್ಥ. ಹಣ ಇದೆ, ಎಲ್ಲ ಇದೆ, ಆದರೆ ಮನುಷ್ಯನಲ್ಲಿ ಎಂಬಿಷನ್ ಇಲ್ಲ. ಎಂಬಿಷನ್ ಬೇಕು. ದುಃಖ ದೂರ ಬೇಕಾದರೆ ಯಾವ ಸುಖ ಅನುಭವಿಸಬೇಕು ಅಂತ ಉತ್ಸಾಹನೂ ಬೇಕು. ಅದಕ್ಕೋಸ್ಕರ ನಂತರ ಬೇಕಾಗಿರ್ತಕ್ಕಂಥ ಸ್ಟೆಪ್ ಕಾಮ, ಇಚ್ಛೆಗಳು, ಅಭಿಲಾಷೆಗಳು ಇತ್ಯಾದಿಗಳು. ಆದರೆ ಏನೂ ಇದ್ದರೂ ಕೂಡ, ಇವೆಲ್ಲ ಇದ್ದರೂ ಕೂಡ ತನಗೆ ಬೇಕಾದ ಸುಖ ಅವನಿಗೆ ಸಿಕ್ಕೋದಿಲ್ಲ. ತನ್ನ ಮುಖ ನೋಡ್ಕೊಳ್ಬೇಕಾದರೂ ಕೂಡ ಅವನಿಗೆ ಕನ್ನಡಿ ಬೇಕು. ಅವನಿಗೆ ಸುಖ ಅನುಭವಿಸಬೇಕಾಗಿದ್ದರೂ ಅದರ ಜೊತೆಯಲ್ಲಿ ದುಃಖ ನಿವಾರಣೆ ಆಗಬೇಕು. ಇದಕ್ಕೋಸ್ಕರ ಶಾಸ್ತ್ರಕಾರರು ದಾರಿಯನ್ನು ತೋರಿಸಿಕೊಟ್ರು. ಏನು ಅಂತಂದರೆ ಮೋಕ್ಷ. ಧರ್ಮ, ಅರ್ಥ, ಕಾಮಗಳು ಸಂಸಾರಕ್ಕೆ ಕಾರಣೀಭೂತವಾಗಿದ್ದರೆ ಮೋಕ್ಷ ಇದು ಸಂಸಾರದ ಮುಕ್ತಿಗೆ ಕಾರಣೀಭೂತವಾಗ್ತದೆ. ಆದ್ದರಿಂದಾಗಿ ಶಾಸ್ತ್ರಕಾರರು ಸಕಲ ಅಪೇಕ್ಷಿತ ಮೋಕ್ಷಸ್ಯ, ಮೋಕ್ಷ ಎಲ್ಲರಿಗೂ ಬೇಕು. ದುಃಖ ನಿವೃತ್ತಿ ರೂಪವಾದಂಥ ಮೋಕ್ಷ. ದುಃಖ ಯಾರಿಗೂ ಬೇಕಾಗಿಲ್ಲ, ಸುಖ ಪ್ರತಿಯೊಬ್ಬರಿಗೂ ಬೇಕು ಅಂತೇಳುವ ಮೋಕ್ಷದ ಒಂದು ಕಾನ್ಸೆಪ್ಟು
ನಮ್ಮ ಹಿರಿಯರು ಮೊದಲಿನಿಂದಲೂ ಕಂಡುಕೊಂಡಿದ್ದಾರೆ. ಯಾಕೆಂತಂದರೆ ದೇವರು ನಮಗೆ ಬುದ್ಧಿ ಕೊಟ್ಟಿದ್ದಾನೆ. ಬುದ್ಧಿ ಕೊಟ್ಟಿರ್ತಕ್ಕಂತಹ ಸಂದರ್ಭದಲ್ಲಿ ಆವಾಗ ಆ ರೀತಿಯಾಗಿರ್ತಕ್ಕಂಥ ಬುದ್ಧಿಯನ್ನು ಉಪಯೋಗಿಸಿ ಶಾಶ್ವತ ಸುಖ ಪಡೆಯಬೇಕು. ಬುದ್ಧಿ ಇಲ್ಲದೇ ಇದ್ದರೂ ಸುಖ ದುಃಖ ಎರಡೂ ಬರ್ತವೆ. ಬುದ್ಧಿ ಇಲ್ಲದೆ ಇರತಕ್ಕಂಥ ಪ್ರಾಣಿಗಳಿಗೂ ಸುಖವೂ ಇದೆ, ದುಃಖವೂ ಎಲ್ಲೂ ಇದೆ. ಆದರೆ ಬುದ್ಧಿ ಬಂದಿದ್ದರಿಂದಾಗಿ ಈ ದುಃಖವನ್ನು ನಿವಾರಿಸಿಕೊಂಡು ಶಾಶ್ವತ ಸುಖ ಪಡೆಯಬೇಕು ಅಂತಕ್ಕಂಥ ಒಂದು ಪರಮಾತ್ಮ ನಮಗೆ ಕೊಟ್ಟಿರ್ತಕ್ಕಂಥ ಅವಕಾಶವನ್ನು ತಪ್ಪಿಸಿಕೊಳ್ಬಾರ್ದು ಅನ್ನೋದಕ್ಕೋಸ್ಕರ ಮೋಕ್ಷ ಪಡೆಯಬೇಕು ಅಂಥೇಳಿ. ಇನ್ನು ಮೋಕ್ಷ ಪಡೆಯಬೇಕು ಅಂದರೆ ಮೋಕ್ಷ ಅಂದರೆ ಏನು? ಮೋಕ್ಷ ಅಂತಂದರೆ ಮುಕ್ತೇ ಹೇ ಭಾವ ಮೋಕ್ಷ. ದುಃಖದಿಂದ ನಾವು ಪಾರಾಗಬೇಕು. ದುಃಖದಿಂದ ಪಾರಾಗಬೇಕು ಅಂತ ಟೆಂಪ್ರರಿಯೋ ಅಥವಾ ಪರ್ಮನೆಂಟು? ಟೆಂಪ್ರರಿ ಯಾರಿಗೂ ಬೇಕಾಗಿಲ್ಲ, ಪರ್ಮನೆಂಟ್ ಸುಖ ಬೇಕು. ಆದರೆ ಇವರಲ್ಲಿ ಒಬ್ಬನಿದ್ದಾನೆ ಚಾರ್ವಾಕ, ನಾಸ್ತಿಕವಾದಿ. ಟೆಂಪ್ರರಿನೋ ಪರ್ಮನೆಂಟ್, ಬಟ್ ನಮ್ಗೆ ಟೆಂಪ್ರರಿ ಸುಖ, ಮುಂದೇನಾಗ್ತಾ ಆಮೇಲೆ ನೋಡೋಣ. ಶರೀರವನ್ನು ಸುಟ್ಟು ಹೋದ್ಮೇಲೆ ಮುಂದೆ ಅದ್ರ ಬಗ್ಗೆ ವಿಚಾರಕ್ಕೆ ಮಾಡ್ಲಿಕ್ಕೆ ಹೋಗ್ಬೇಕು. ಇದ್ದಾಗಷ್ಟು ಚೆಂದಾಗಿ ಸುಖವಾಗಿದ್ದರೆ ಆಯಿತು ಅಂತಕ್ಕಂಥ ಒಂದು ಕಾನ್ಸೆಪ್ಟು, ಪ್ರತ್ಯಕ್ಷವನ್ನು ಮಾತ್ರ ಇಟ್ಕೊಂಡಿರ್ತಕ್ಕಂಥ ಹೊರಟಿರ್ತಕ್ಕಂಥ ವ್ಯಕ್ತಿ, ಅವನ ಪ್ರಕಾರ ಮೋಕ್ಷ ಅಂತ ತಿಳ್ಕೊಂಡಂತಂದರೆ ಈ ಜೀವನದಲ್ಲಿ ಎಷ್ಟು ಭೋಗ ಸಿಗ್ತದೆ ಅದೇ ಮೋಕ್ಷ. ಆ ನಂತರ ಸಾಂಖ್ಯರು, ಸೇಶ್ವರ ಸಾಂಖ್ಯರಾಗಲಿ ಅಥವಾ ನಿರೀಶ್ವರ ಸಾಂಖ್ಯರಾಗಲಿ 6 ದರ್ಶನಗಳು ನಮ್ಮಲ್ಲಿ. ದರ್ಶನಗಳು ಅಂದರೆ ಫಿಲಾಸಫಿಗಳು. ಫಿಲಾಸಫಿ ಅಂತ ತಿಳ್ಕೊಂಡಂತಂದರೆ ಜೀವನದಲ್ಲಿ ಶಾಶ್ವತ ಸುಖ ಪಡೆಯತಕ್ಕಂತಹ ತತ್ವಗಳನ್ನು ತಿಳಿಸುವ ವಿಚಾರ ಸರಣಿಗಳು. ಯಾವುದನ್ನು ಮನುಷ್ಯ ಅದನ್ನು ತಾನು ಪಡೆಯಬೇಕು ಅದು ದರ್ಶನ. ಅದಕ್ಕೆ ಅನೇಕ ದರ್ಶನ ಶಬ್ದಕ್ಕೆ ಅನೇಕ ಅರ್ಥ ಇದೆ. ಸದ್ಯಕ್ಕೆ ಎಷ್ಟು ಅರ್ಥ ಇಟ್ಕೊಳ್ಳಿ. ಸಾಂಖ್ಯರು ಏನು ಹೇಳ್ತಾರೆ? ಪ್ರಕೃತಿ ಪುರುಷ ವಿವೇಕದಿಂದ ನಮಗೆ ಮೋಕ್ಷ ಸಿಗ್ತದೆ. ಮೋಕ್ಷ ಸಿಗ್ತದೆ ಅಂತ ತಿಳ್ಕೊಂಡಂತಂದರೆ ಪ್ರಕೃತಿ ಪುರುಷ ವಿವೇಕವನ್ನು ಮಾಡಿದ ನಂತರ ಕೆಲವು ಅನಿವಾರ್ಯ ಅಂತ ತಿಳ್ಕೊಂಡಂತ ಹೇಳಿ ನಾವು ಅದನ್ನು ಬಹಳ ಲಕ್ಷ್ಯ ಕೊಡಲಿಕ್ಕೆ ಹೋಗೋದಿಲ್ಲ. ನಮ್ಮ ಪ್ರಕಾರ ದುಃಖ ನಿವೃತ್ತಿ, ಒಟ್ಟು ದುಃಖ ಹೋದರೆ ಆಯಿತು, ಇದು ನಮಗೆ ಮೋಕ್ಷ ಅಂತ ತಿಳ್ಕೊಂಡಂತಾರೆ. ಶೇಶ್ವರ ಸಾಂಖ್ಯರು ಅಷ್ಟೇ, ನಿರೀಶ್ವರ ಸಾಂಖ್ಯರು ಅಷ್ಟೇ. ಆನಂತರ ಸಾಂಖ್ಯ ಒಂದು ಮೊದಲೇ ದರ್ಶನವಾದರೆ ಎರಡನೇ ದರ್ಶನ ಯೋಗ ದರ್ಶನ. ಯೋಗ ದರ್ಶನಕಾರರು ಕೂಡ ಅಂತಾರೆ, ನಾವು ಆಸನ, ಪ್ರಾಣಾಯಾಮ, ನಿಧಿಧ್ಯಾಸನ, ಅಷ್ಟಾಂಗ ಯೋಗಗಳನ್ನು ಮಾಡ್ತಾ ಇದ್ದರೆ ಅದರಿಂದ ಒಂದು ಸಿದ್ಧಿ ಬರ್ತದೆ. ಆ ಸಿದ್ಧಿಯಿಂದ ನಾವು ದುಃಖದಿಂದ ನಿವೃತ್ತಿಯನ್ನು ಪಡೀಲಿಕ್ಕಾಗ್ತದೆ. ಅಸಂಪ್ರಜ್ಞಾತ ಸಮಾಧಿಯಲ್ಲಿ ದುಃಖರಹಿತರಾಗಿರ್ತೇವೆ ನಾವು. ದುಃಖರಹಿತರಾಗಿರುವಿಕೆ ಮೋಕ್ಷ ಅಂತ ತಿಳ್ಕೊಂಡು ಅಂತ ಹೇಳಿದರು. ನ್ಯಾಯ ವೈಶೇಷಿಕರು ಕೂಡ ಅದನ್ನು ಹೇಳಿದರು. ದುಃಖ ನಿವೃತ್ತಿ ಇಲ್ಲ, ಸುಖ ಬೇಡ ಅಂತಂದರೆ ದುಃಖ ಸುಖ ಜೊತೆಯಲ್ಲಿರ್ತವೆ. ಅದೇನು ದುಃಖ ಎಲ್ಲಿ ಇಲ್ಲ ಅಲ್ಲಿ ಸುಖನೂ ಇಲ್ಲ. ಒಟ್ಟು ದುಃಖರಹಿತವಾಗಿರ್ತಕ್ಕಂಥ ಒಂದು ಸ್ಥಿತಿ ಅಂತ ಏನಿದೆ ಅದು ನಮ್ಮ ಮೋಕ್ಷ ಅಂತ ತಿಳ್ಕೊಂಡು ಅಂತ ಹೇಳಿದರು. ಅಂದರೆ ಏನಾಯಿತು, ಮೊದಲಿನ 4 ದರ್ಶನಕಾರರು ಮೋಕ್ಷ ಅಂತ ತಿಳ್ಕೊಂಡಂತಂದರೆ ದುಃಖ ನಿವೃತ್ತಿ ಅಂಥೇಳಿ ಮಾತ್ರ ಇಟ್ಕೊಂಡ್ರು. ಆ ನಂತರ ಬಂದಿರತಕ್ಕಂಥವರು ಮೀಮಾಂಸಕರು. ಮೀಮಾಂಸಕರಲ್ಲಿ ಕೂಡ 2 ಭಾಗ ಇದೆ. ಮೀಮಾಂಸಕರು ಅಂತ ತಿಳ್ಕೊಂಡಂತ ಯಜ್ಞ, ಯಾಗ ಇತ್ಯಾದಿಗಳನ್ನೆಲ್ಲ ಮಾಡಿ ಒಂದು ಸಾಮರ್ಥ್ಯವನ್ನು ಗಳಿಸಿ ಯಜ್ಞದ ಸಾಮರ್ಥ್ಯದಿಂದ ಸ್ವರ್ಗಾದಿ ಸುಖಗಳನ್ನು ಅನುಭವಿಸಬೇಕು ಅಂತಕ್ಕಂಥ ವೇದಗಳನ್ನು ಚೆನ್ನಾಗಿ ನಂಬಿ ವೇದಾನುಸಾರಿಯಾಗಿ ಆಗಮವನ್ನೇ ಪ್ರಮುಖವಾಗಿ ಪ್ರಮಾಣವನ್ನಾಗಿಟ್ಟುಕೊಂಡು ನಾವು ದೇವತೆಗಳ ಅನುಗ್ರಹದಿಂದ ಸ್ವರ್ಗಾದಿ ಸುಖವನ್ನು ಪಡೆಯಬೇಕು ಅಂತ ಬೇಯಿಸಿರ್ತಕ್ಕಂಥವರು ಮೀಮಾಂಸಕರು. ಆದರೆ ಮೀಮಾಂಸಕರದೇನು, ದುಃಖ ಹೋಗಬೇಕು, ಆನಂದ ಸಿಗಬೇಕು.
ಅದಕ್ಕೋಸ್ಕರ ಆನಂದ ಸ್ವರ್ಗಾದಿಗಳಿದ್ದು ಸಾಕು. ಅವರ ಇದರಲ್ಲಿ ಬಹುಕಾಲ ಸ್ವರ್ಗವೇ ಮೋಕ್ಷ ಅಂತ ತಿಳ್ಕೊಂಡು ಅಂತೇಳಿ ಅವ್ರಿಗೆ ಅಂತಾರೆ. ಮತ್ತೆ ನಾವು ಅಲ್ಲಿಂದ ತಿರುಗಿ ಬರ್ತೇವೆ, ಮತ್ತೆ ಯಜ್ಞ ಮಾಡ್ತೇವೆ, ಮತ್ತೆ ತಿರುಗಿ ಹೋಗ್ತೇವೆ. ಜೈನರು ಕೂಡ ಮೋಕ್ಷವನ್ನು ಒಪ್ತಾರೆ. ಅಂದರೆ ನಾಸ್ತಿಕವಾದಿಗಳು ಅವರ ಪ್ರಕಾರ ಮೋಕ್ಷ ಅಂತ ತಿಳ್ಕೊಂಡಂತಂದರೆ ನಮ್ಮ ಮೇಲೆ ಕರ್ಮದ ಒಂದು ಅನೇಕ ರೀತಿಯಾದಂಥ ಹೊದಿಕೆಗಳು ಇವೆ. ಇದಕ್ಕೆ ಆಶ್ರವ ಅಂತ ಕರೀತಾರೆ. ನಮ್ಮ ಮೇಲೆ ಕರ್ಮದ ಬಂದಿರತಕ್ಕಂಥ ದುಃಖ ಮತ್ತು ಕರ್ಮ ದುಃಖ ಅನೇಕ ಕರ್ಮಗಳ ಒಂದು 8-10 ಸುತ್ತಲೂ ನಮ್ಮನ್ನು ಸುತ್ತಿಬಿಟ್ಟಿವೆ, ಒಳಗಿಟ್ಟಿವೆ. ಇವುಗಳಿಂದ ಮುಕ್ತಿ ಪಡೆಯಬೇಕು. ಇದಕ್ಕೋಸ್ಕರ ಸತತ ಉಪವಾಸಾದಿಗಳನ್ನೆಲ್ಲ ಮಾಡಿ ಈ ಕರ್ಮವನ್ನು ಸವಿಸಬೇಕು. ಕರ್ಮ ಯಾವಾಗ ಸವಿಯುತ್ತದೆ ಆವಾಗ ನಮ್ಮ ಆಭರಣ ಹೊರಟೋಗ್ತದೆ. ಆಭರಣ ಹೊರಟೋ ಕ್ಷಣಕ್ಕೆ ಈ ದುಃಖದ ರೂಪ ಸಂಸಾರದಿಂದ ಮೇಲೆ ಹೋಗ್ತೇವೆ. ಸತತ ಸಂಸಾರದಿಂದ ದೂರ ಹೋಗೋದು ಸತತ ಊರ್ಧ್ವಗಮನ ಮೋಕ್ಷ ಅಂತ ತಿಳ್ಕೊಂಡು ಅಂತ ಹೇಳಿ ಅವರು ಹೇಳಿದರು. ಆ ನಂತರ ಇನ್ನು ನಾಸ್ತಿಕರಲ್ಲಿ ಬೌದ್ಧರಲ್ಲಿ 4 ರೀತಿ ಹೇಳಿದೆ. ಅದರಲ್ಲಿ ಮಹಾಯಾನ ಬೌದ್ಧರು ಅಂತ ತಿಳ್ಕೊಂಡಂತೇನಿದ್ದಾರೆ ಅವರು ಮೋಕ್ಷವನ್ನು ಒಪ್ತಾರೆ. ಉಳಿದವರು ಶೂನ್ಯವಾದಿಗಳೆಲ್ಲ ಮೋಕ್ಷಗೇಕ್ಷೆಯನ್ನು ಒಪ್ಪೋದಿಲ್ಲ. ಶೂನ್ಯ ಆಗೋದೇ ಮೋಕ್ಷ ಅವರಿಗೆ. ಎಲ್ಲ ಶೂನ್ಯನೇ ಇದೆ, ಸುಮ್ಮನೆ ಭ್ರಮ ಇದೆ. ಇದನ್ನೆಲ್ಲ ಮರೆಯೋದು, ಶೂನ್ಯವನ್ನು ಹೊಂದೋದು. ಆದರೆ ಇವರು ಕೂಡ ಅಲ್ಲಿ ಅವರೇನು ಹೇಳ್ತಾರೆ ಅಂತ ತಿಳ್ಕೊಂಡಂತಂದರೆ ಎಲ್ಲವನ್ನು ಬಿಟ್ಟು ನಿರ್ವಾಣ ಹೊಂದಿದರೆ, ವಾಣ ಶರೀರದ ಮೇಲೆ ಅಭಿಮಾನ ಬಿಟ್ಬಿಡು, ಆಗ ದುಃಖ ಆಗೋದೇ ಇಲ್ಲ, ಅದೇ ಸುಖ. ಮೀಮಾಂಸಕರಾಗಲಿ, ಜೈನರಾಗಲಿ, ಮಹಾಯಾನ ಬೌದ್ಧರಾಗಲಿ ದುಃಖ ರಾಹಿತ್ಯವನ್ನೇ ಸುಖ ಅಂತ ತಿಳ್ಕೊಂಡಂತ ಹೇಳಿದರು. ಉಳಿದವರು ದುಃಖ ರಾಹಿತ್ಯ ಸಾಕು ಅಂತ ತಿಳ್ಕೊಂಡಂತ ಹೇಳಿದರು. ಆನಂತರ ಮೀಮಾಂಸಕರ ನಂತರ ಬಂದಿರತಕ್ಕಂಥವ್ರು ವೇದಾಂತಿಗಳು. ವೇದಾಂತದಲ್ಲಿ ದ್ವೈತ, ಅದ್ವೈತ, ವಿಶಿಷ್ಟ ಅದ್ವೈತ ಈ ರೀತಿಯಾಗಿರ್ತಕ್ಕಂಥ ಕ್ರಮಗಳಿವೆ. ಅದರಲ್ಲಿ ಅದ್ವೈತವಾದಿಗಳು ಏನು ಹೇಳಿದರು? ನಾವು ಬ್ರಹ್ಮರಾಗಿದ್ದೆವು, ಬ್ರಹ್ಮನೇ ನಾವು. ಆದರೆ ಮಾಯಾದಿಂದ, ಅವಿದ್ಯಾದಿಂದ ನಾವು ಆವೃತರಾಗಿದ್ದೇವೆ. ಜೈನರಂತೆ ಮಾತನಾಡ್ತಾರೆ ಅವರು, ಶೂನ್ಯವಾದಿಗಳಂತೆ ಮಾತಾಡ್ತಾರೆ, ಬೌದ್ಧ ಶೂನ್ಯವಾದಿಗಳಂತೆ. ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಯಾವುದೇ ಗುಣದ ಸಂಪರ್ಕ ಇಲ್ಲದೆ ಸತ್ವರಜಸ್ತಮ ಗುಣಗಳಿಂದ ಬರ್ತಕ್ಕಂಥ ದುಃಖ, ಒಂದು ಸಕಲ ಗುಣರಹಿತವಾಗಿರ್ತಕ್ಕಂಥ, ನಿರ್ವಿಶೇಷವಾಗಿರ್ತಕ್ಕಂಥ, ನಿರ್ಗುಣನಾಗಿರ್ತಕ್ಕಂಥ ಬ್ರಹ್ಮನೇ ನಾವು. ನಮ್ಮ ಮೇಲಿರ್ತಕ್ಕಂಥ ಅವಿದ್ಯಾ ಮುಕ್ತಿ ಆಯಿತು, ಬ್ರಹ್ಮತ್ವ ಬರ್ತದೆ. ಬ್ರಹ್ಮತ್ವ ಬಂದ ಕ್ಷಣಕ್ಕೇನೆ ಅದೇ ನಮ್ಮ ಮೋಕ್ಷ ಅವ್ರು ಹೇಳ್ತಾರೆ. ಇನ್ನು ವಿಶಿಷ್ಟಾದ್ವೈತಿಗಾದಿಗಳು, ರಾಮಾನುಜ ಪಂಥದವರು ಹೇಳ್ತಾರೆ, ಭಗವಂತನ ಧ್ಯಾನದಲ್ಲಿ ರಕ್ತನಾಗಿ ಆ ಭಗವಂತನ ಭಕ್ತಿಯಲ್ಲೇ ರತನಾಗಿರ್ತಕ್ಕಂಥ ವ್ಯಕ್ತಿಗೆ ಜಗತ್ತಿನ ಯಾವ ವ್ಯವಹಾರ ನೆನಪಿರೋದಿಲ್ಲ. ಆದ್ದರಿಂದಾಗಿ ಭಗವಂತನ ಭಕ್ತಿಯ ಆಸಕ್ತಿಯೇ ಮೋಕ್ಷ ಅಂತ ತಿಳ್ಕೊಂಡಂತ. ಅದಕ್ಕೋಸ್ಕರ ಅವರೆಲ್ಲರೂ ಕೊಡ್ತಕ್ಕಂಥ ಕಠೋಪನಿಷತ್ತಿನ ಒಂದು ಮಂತ್ರ ಪ್ರಮಾಣವಾಗಿದೆ. ಅದು ಯಾವುದಾಗಿದೆ ಅಂತ ತಿಳ್ಕೊಂಡಂತಂದರೆ, ಯದಾ ಸರ್ವೇ ವಿಮುಚ್ಯಂತೆ ಕಾಮಾಹಿ ಅಸ್ಯ ಹೃದಯ ಸ್ಥಿತಾ. ನಮ್ಮ ಹೃದಯದಲ್ಲಿರ್ತಕ್ಕಂಥ ಎಲ್ಲ ಪ್ರಾಕೃತ ಬಯಕೆಗಳು ಅಂತೇನಿವೆ, ಎಲ್ಲ ಇಚ್ಛೆಗಳು ಅಂತೇನಿವೆ, ಇಚ್ಛೆಗಳಿಂದಲೇ ಈ ದುಃಖಾದಿಗಳು. ಸಕಲ ಕಾಮನಾದಿಂದ ತ್ಯಾಗ ಮಾಡಿದಾಗ ಮನುಷ್ಯ ಅಮೃತನಾಗ್ತಾನೆ. ಅವನು ಅತ್ರ ಬ್ರಹ್ಮ ಸಮಷ್ಣುತೆ, ಪರಮಾತ್ಮನನ್ನು ಹೊಂತಾನೆ. ಪರಮಾತ್ಮನ ಹೊಂತಾನೆ ಅಂತ ಅನ್ನೋ ಶಬ್ದಕ್ಕೆ ಕೆಲವರು ಪರಮಾತ್ಮನ ಸಾಮೀಪ್ಯವನ್ನು ಪಡೀತಾನೆ,
ಪರಮಾತ್ಮನ ಧ್ಯಾನದಲ್ಲಿ ರಕ್ತನಾಗ್ತಾನೆ, ಆನಂತರ ಪರಮಾತ್ಮನೇ ಆಗ್ತಾನೆ, ಇನ್ನು ಪರಮಾತ್ಮ ಅನುಗ್ರಹದಿಂದ ಅವನ ಸಮೀಪದಲ್ಲಿರ್ತಾನೆ. 3 ಪಕ್ಷಗಳು. ಇದೆಲ್ಲ ನೋಡಿಕೊಂಡು ಕೊನೆಗೆ ಆಚಾರ್ಯ ಹೇಳ್ತಾರೆ, ನಿಮ್ಮ ಎಲ್ಲರ ಮೋಕ್ಷದಲ್ಲಿಯೂ ಕೂಡ ನಿಮ್ಮ ಮೋಕ್ಷದ ಕಾನ್ಸೆಪ್ಟ್ನಲ್ಲಿ ತಪ್ಪುಗಳಿವೆ. ಕೇವಲ ದುಃಖ ನಿವೃತ್ತಿ ಆದರೆ ಸುಖ ಆಗ್ತದೆ ಅಂತ ಕೂಡ ಅಂತ ಹೇಳೋಕ್ಕಾಗೋದಿಲ್ಲ. ಈಗ ಉದಾಹರಣೆಗೆ, ಈಗ ನಾವು ಅನಾಸಿನ್ ತೆಗೆದುಕೊಳ್ತೇವೆ. ತಲೆಶೂಲು ಇದ್ದಾಗ ಅನಾಸಿನ್ ದುಃಖ ನಿವೃತ್ತಿ ಆಯಿತು, ಸುಖ ಪ್ರಾಪ್ತಿ ಆಯಿತೆ? ಇಲ್ಲ. ತಲೆಶೂಲಿ ಹೋಯಿತು, ಅವ್ರು ನಿದ್ದೆ ಬರಲಿಲ್ಲ, ಹೊಟ್ಟೆ ತುಂಬಲಿಲ್ಲ, ನಮ್ಗೆ ಬೇಕಾದ ಸಿಗಲಿಲ್ಲ. ಇಲ್ಲ, ಜೀವನದಲ್ಲಿ ದುಃಖ ನಿವೃತ್ತಿಯ ಜೊತೆಗೆ ಆನಂದ ಪ್ರಾಪ್ತಿಯೂ ಸುಖ ಪ್ರಾಪ್ತಿಯೂ ಆಗಬೇಕು. ನೀವು ಮೊದಲಿನ 4 ದಾರ್ಶನಿಕರಿಗೆ ದಿಕ್ಕು ನಿವೃತ್ತಿಯೇ ಮೋಕ್ಷ ಅಂದಿದ್ದೀರಿ, ಅಲ್ಲಿ ಸುಖ ಪ್ರಾಪ್ತಿಯ ವಿಚಾರ ಇಲ್ಲ, ಅಂತ ಮೋಕ್ಷ ಬೇಕಾಗಿಲ್ಲ. ಅದಕ್ಕೋಸ್ಕರ ಇಷ್ಟೇ ಕಷ್ಟಪಡಬೇಕು. ದುಃಖಕ್ಕೆ ಕಾರಣವಾಗಿರ್ತಕ್ಕಂಥವುಗಳಿಂದ ದೂರ ಇದ್ದರೆ ಆಯಿತು, ಅಷ್ಟೇ. ಆನಂತರ ಸತತ ಊರ್ಧ್ವಗಮನ ಯಾರಿಗೂ ಬೇಕಾಗಿಲ್ಲ, ಮೇಲೆ ಹೋಗೋತಿರೋದು ಅಷ್ಟೇ. ಅದಕ್ಕಿಂತ ಇಲ್ಲಿರೋದು ಸ್ವಲ್ಪ ದುಃಖ ಇದ್ದು ಕೂಡ ಅನೇಕ ಸುಖ ಅನುಭವಿಸೋದು ಒಳ್ಳೆಯದಲ್ಲ. ನಮ್ಮನ್ನೇ ನಾವು ಮರೆತು ಬಿಡ್ತಕ್ಕಂಥ ನಿರ್ವಾಣ ಅಂತ ತಿಳ್ಕೊಂಡಂತೇನಿದೆ, ಶೂನ್ಯಾವಸ್ಥೆ ಪಡೆಯತಕ್ಕಂಥದ್ದು. ಆ ಬೌದ್ಧರಲ್ಲಿ ಕೊನೆಯ ಶೂನ್ಯವಾದಿಗಳು ಅಂತೇನಿದ್ದಾರೆ, ಮಾಧ್ಯಮಿಕರು ಅಂತ ಅವರನ್ನು ಕರೀತಾರೆ. ಅಂಥ ರೀತಿ ನಾನು ಜೀರೋ ಆಗುವುದು ಯಾರಿಗೆ ಬೇಕಾಗ್ತದೆ? ಯಾರೂ ಇದನ್ನು ಬಯಸೋದಿಲ್ಲ. ಇನ್ನು ಮಹಾಯಾನ ಬೌದ್ಧರು ದುಃಖ ಹೋದಾಕ್ಷಣಕ್ಕೆ ಶಾಂತಿ ಸಿಗ್ತದೆ. ಅದು ದುಃಖ ಹೋದಾಕ್ಷಣಕ್ಕೆ ಶಾಂತಿ ಸಿಗ್ತದೆ ಅಂತ ತಿಳ್ಕೊಂಡಂತರ್ತಲ್ಲ. ಮತ್ತು ನೀವು ಆ ರೀತಿ ಹೇಳಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ನಿಮ್ಮ ಪ್ರಕಾರ ಶೂನ್ಯ ಬಿಟ್ಟು ಬೇರೆ ತತ್ವ ಎಲ್ಲವೂ ಮಿಥ್ಯ. ದುಃಖ ನಿವೃತ್ತಿ ರೂಪವಾದ ಶಾಂತಿಯನ್ನು ಅಸ್ತಿತ್ವ ನೀವು ಒಪ್ಪೋದಿಲ್ಲ. ಅದನ್ನು ನೀವು ಮೋಕ್ಷವನ್ನು ಹೇಳಲಿಕ್ಕಾಗೋದಿಲ್ಲ. ರಾಮಾನುಜರು ಪರಮಾತ್ಮನ ಧ್ಯಾನ ಮಾಡ್ತಾ 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 ಭಕ್ತಿ ಮಾಡ್ತಾ ಮಾಡ್ತಾ ಅವನಲ್ಲಿ ಲೀನ ಆಗಿಬಿಡ್ತೀವಿ, ಅವನಷ್ಟೇ ಆನಂದ ನಮಗೆ ಸಿಗ್ತದೆ ಅಂತ ತಿಳ್ಕೊಂಡಂತೇನು ಹೇಳ್ತೀರಿ? ಇದು ಸಾಧ್ಯವಿಲ್ಲ. ಅವನಷ್ಟೇ ಆನಂದ ಸಿಗಬೇಕಾಗಿದ್ದರೆ ಅವನಷ್ಟು ದೊಡ್ಡವರಾಗಬೇಕಾಗ್ತದೆ. ಆದರೆ ಅವನು ಸ್ವಾಮಿ ಈಶ, ನಾವು ಅವನ ದಾಸರು. ಅವನ ಸಮೀಪದಲ್ಲಿ ಹೋಗ್ಬೋದೇ ಹೊರತು ಅವನಂತೆ ಆಗೋದಿಲ್ಲ. ಅವನ ಸ್ವರೂಪವೇ ನಮ್ದು ಆಗೋದಿಲ್ಲ. ಆದ್ದರಿಂದ ನಿಮ್ಮ ವಾದವು ಕೂಡ ಅಷ್ಟು ಸರಿಯಲ್ಲ. ಆನಂತರ ಬ್ರಹ್ಮ ನಿರ್ಗುಣ ಅಥವಾ ನಿರ್ವಿಶೇಷ ಬ್ರಹ್ಮನಾಗುವುದು ಕೂಡ ಮುಕ್ತಿ ಅಂತ ತಿಳ್ಕೊಂಡಂತಂದರೆ ಕಲ್ಲಾದ ಹಾಗೆ. ಕಲ್ಲಾಗಲಿಕ್ಕೆ ಯಾರು ಬಯಸ್ತಾರೆ? ಅಲ್ಲಿ ಗುಣನೂ ಇಲ್ಲ, ಇನ್ನು ಯಾವ ಅನುಭವನೂ ಇಲ್ಲ. ಅದೆಲ್ಲ ಸರಿ. ಮಧ್ವಾಚಾರ್ಯರೇ ತಿರುಕಮಂಡಲಕ್ಕೆ ಹೇಳ್ತಾರೆ, ನಿಮ್ಮ ಪ್ರಕಾರ ಮೋಕ್ಷ ಅಂದರೆ ಏನು? ನೀವು ಮೋಕ್ಷ ನಿಮ್ಮ ಕಾನ್ಸೆಪ್ಟ್ ಏನು? ಆಚಾರ್ಯ ಹೇಳ್ತಾರೆ, ನಮ್ಮ ಕಾನ್ಸೆಪ್ಟ್ ಭಾಳ ಕ್ಲಿಯರ್ ಇದೆ. ನಮ್ಮ ಈ ಏನು ಶರೀರ ಇದೆಯಲ್ಲ, ಇದು ಸ್ಥೂಲ ಶರೀರ. ಈ ಸ್ಥೂಲ ಶರೀರಕ್ಕೆ ಕಾರಣವಾಗಿರ್ತಕ್ಕಂಥ ಇನ್ನೊಂದು ಶರೀರ ಇದೆ, ಲಿಂಗ ಶರೀರ ಇದೆ. ಆ ಲಿಂಗ ಶರೀರದಲ್ಲಿ ಪ್ರಕೃತಿ ಸಂಬಂಧವಾಗಿರ್ತಕ್ಕಂಥ ಪಂಚ ಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ ಇತ್ಯಾದಿ ಒಟ್ಟು 16 ಕಲೆಗಳು ಅದರಲ್ಲಿವೆ. ಆ ಪ್ರಕೃತಿಜನ್ಯವಾದಂಥದ್ದನ್ನು ಒಳಗೆ ಅಪ್ರಾಕೃತವಾಗಿರ್ತಕ್ಕಂಥ ನಮ್ಮದು ಒಂದು ಸ್ವರೂಪ ಶರೀರ ಇದೆ. ಆ ಸ್ವರೂಪ ಶರೀರವನ್ನು ಪಡೆಯುವುದೇ ಮುಕ್ತಿ. ಯಾಕೆಂದರೆ ಸ್ವರೂಪ ಶರೀರದಲ್ಲಿ ಪಡೆದಾಗ ಅಲ್ಲಿರ್ತಕ್ಕಂಥ ಭಗವಂತನ ಸಾಮೀಪ್ಯದ ಅನುಭವವಾಗ್ತದೆ. ಭಗವಂತ ನಮಗೆ ಜ್ಞಾನಾನಂದ ಸ್ವರೂಪವಾದಂಥ ಶರೀರದು.
ಆದ್ದರಿಂದ ಅಲ್ಲಿ ಜ್ಞಾನವೂ ಇರ್ತದೆ, ಆನಂದವೂ ಇರ್ತದೆ, ಎಲ್ಲ ರೀತಿಯಾಗಿರ್ತಕ್ಕಂಥ ಬಯಕೆಗಳು ಪೂರ್ತಿ ಆಗ್ತವೆ. ಸ್ವರೂಪ ಆನಂದ ಆವಿರ್ಭಾವ, ಸ್ವರೂಪ ಆನಂದವನ್ನು ಪಡೆಯುವಿಕೆ, ಇದು ನಮ್ಮ ಶ್ರೀಮದಾಚಾರ್ಯ ಹೇಳ್ತಾ ಇದ್ದಾರೆ. ಇದು ನಮ್ಮ ಮೋಕ್ಷದ ಸಿದ್ಧಾಂತ. ಸಂಕಲ್ಪನೆ ಕಲ್ಪನೆ ಎಲ್ಲ ಸಿದ್ಧಾಂತ. ಮುಕ್ತಿ ಹಿತ್ವಾ ಅನ್ಯಥಾ ರೂಪಂ ಸ್ವರೂಪೇಣ ವ್ಯವಸ್ಥಿತಿ ಮುಕ್ತಿ. ನಮ್ಮ ಲಿಂಗ ಶರೀರದಿಂದ ಮತ್ತು ಅನಾದಿ ಕರ್ಮಗಳಿಂದ ಬಂದಿರತಕ್ಕಂತಹ ಏನು ಪುಣ್ಯ ಪಾಪಗಳಿವೆ ಅದೆಲ್ಲವನ್ನೂ ಬಿಟ್ಟು, ನಮ್ಮದಾಗಿರದೇ ಇರತಕ್ಕಂಥ ಸ್ಥೂಲ ಶರೀರ ಲಿಂಗದೇಹಗಳನ್ನು ಬಿಟ್ಟು ಸ್ವರೂಪೇಣ ವ್ಯವಸ್ಥಿತಿ, ನಮ್ಮ ಸ್ವರೂಪ ಶರೀರದಿಂದ ಇರತಕ್ಕಂಥ ಆ ಜ್ಞಾನಾನಂದ ಸ್ವರೂಪವಾದ ಸ್ವರೂಪ ಸುಖ ಅನುಭವಿಸುವುದೇ ಮೋಕ್ಷ. ಆದರೆ ವ್ಯವಹಾರದಲ್ಲಿ ನಾವು ಇರಬೇಕು ಅಂತ ತಿಳ್ಕೊಂಡಂತ ಹೇಳಿ ಈ ಸ್ಥೂಲ ಶರೀರವನ್ನು ಲಿಂಗ ಶರೀರವನ್ನು ಕೊಟ್ಟಿರ್ತಕ್ಕಂಥವ್ರು ಲಕ್ಷ್ಮೀನಾರಾಯಣರು. ಅವರನ್ನು ನಾವು ಸಂತೋಷಪಡಿಸಿದರೆ, ಅವರನ್ನು ಸತತ ಅವರನ್ನು ಪ್ರೀತಿಸ್ತಾ ಇದ್ದರೆ, ಆಗ ಅವರು ನಮಗೇನು ಮಾಡ್ತಾರೆ ಅಂತಂದರೆ ಈ ಸ್ಥೂಲ ಮತ್ತು ಲಿಂಗ ಶರೀರಗಳನ್ನು ದೂರ ಮಾಡ್ತಾರೆ. ದೂರ ಮಾಡಿ ಸ್ವರೂಪ ಶರೀರದಲ್ಲಿ ತಮ್ಮ ಸಾಮೀಪ್ಯದಲ್ಲಿ ಇಟ್ಕೊಳ್ತಾರೆ. ಅಲ್ಲಿ ಕೇವಲ ಆನಂದ, ಎಂದೂ ಮುಗಿಯದ ಆನಂದ, ದುಃಖದ ನೆರಳು ಕೂಡ ಅಲ್ಲಿಲ್ಲ, ನಿತ್ಯವಾದ ಆನಂದ. ಇದು ನಮ್ಮ ಮೋಕ್ಷ, ನಮ್ಮ ರೀತಿಯಾಗಿರ್ತಕ್ಕಂಥ ಮೋಕ್ಷ. ಆಗ ತ್ರಿವಿಕ್ರಮ ಪಂಡಿತಾಚಾರ್ಯ ಮಾತನಾಡ್ತಾರೆ, ಆಚಾರ್ಯರೇ, ಆಗ ನೀವು ನಮ್ಮನ್ನು ನಿರ್ವಿಶೇಷ ನಿರ್ಗುಣ ಬ್ರಹ್ಮ ಇದ್ದರೆ ಅದು ಕೇವಲ ಜಡ ಕಲ್ಲಿನ ಅಂತಿಕೊಂಡು ಅಂತ ಹೇಳಿ ಆಗ್ತದೆ ಅಂತ ಹೇಳಿದ್ರಿ. ಆದರೆ ನಾವು ಬ್ರಹ್ಮನನ್ನು ಸಚ್ಚಿದಾನಂದ ಸ್ವರೂಪ ಅಂತ ತಿಳ್ಕೊಂಡು ಅಂತೇಳಿ ನಾವು ಒಪ್ತೇವೆ. ನಮ್ಮ ಅದ್ವೈತ ಮತದ ಪ್ರಕಾರ ಬ್ರಹ್ಮ ಅಂತ ತಿಳ್ಕೊಂಡಂತಕ್ಕಂಥವನು ಸಚ್ಚಿದಾನಂದ ಸ್ವರೂಪನು. ಸಚ್ಚಿದಾನಂದ ಸ್ವರೂಪನಾದ್ದರಿಂದಾಗಿ ಬ್ರಹ್ಮನಾಗುವುದು ಅಂತ ತಿಳ್ಕೊಂಡು ಅಂತಂದರೆ ಸಚ್ಚಿತ್ ಆನಂದ, ಇದನ್ನು ಪಡೆಯುವಿಕೆ, ಇದನ್ನು ಹೊಂದುವಿಕೆ ಅಂತ ತಿಳ್ಕೊಂಡಂತೇಳಿ ನಮ್ಮ ಹಿರಿಯರು ಹೇಳ್ತಾ ಬಂದಿದ್ದಾರೆ. ಮತ್ತು ನಮ್ಮ ಮೋಕ್ಷ ಯಾಕೆ ನಿರುಪಯುಕ್ತ ಅಂತ ನನ್ನ ಪ್ರಶ್ನೆ ಇದೆ. ಇದಕ್ಕೆ ಸ್ವಲ್ಪ ತಾವು ನನಗೆ ಸಮಾಧಾನವಾಗುವ ರೀತಿಯಲ್ಲಿ ಉತ್ತರವನ್ನು ಕೊಡಬೇಕು ಅಂತ ಆಚಾರ್ಯ ಕೊಡ್ತೇವೆ. ನೀವು ಆ ಸಚ್ಚಿದಾನಂದ ರೂಪನಾಗಿರ್ತಕ್ಕಂಥ ಬ್ರಹ್ಮನಿಗೆ ಎಲ್ಲ ರೀತಿಯಾದಂಥ ದುಃಖಾದಿಗಳಿಂದ ಮುಕ್ತನಾದವನು, ಶುದ್ಧ ಬುದ್ಧ ಮುಕ್ತ ಸ್ವಭಾವ ಅಂತ ತಿಳ್ಕೊಂಡಂತ ಹೇಳ್ತಾರೆ. ಅವನನ್ನು ಬಿಟ್ಟು ನೀವು ಬೇರೆ ಏನಾದರೂ ವಸ್ತುವನ್ನು ಒಪ್ತೀರಾ? ಯಾಕೆ ನಿಮ್ಮ ಪ್ರಕಾರ ಏಕಮೇವ ಅದ್ವಿತೀಯಂ ಬ್ರಹ್ಮ ಒಬ್ಬನೇ, ಅವನನ್ನು ಬಿಟ್ಟು ಜಗತ್ತಿನಲ್ಲಿ ಬೇರೆ ಯಾವ ವಸ್ತುನೂ ಇಲ್ಲ. ಯಾವ ವಸ್ತುನೂ ಇಲ್ಲ ಅಂತಂದರೆ ಸಚ್ಚಿದಾನಂದ ಸ್ವರೂಪನಂದ ಅತಿರಿಕ್ತನಾಗಿರ್ತಕ್ಕಂತಹ ಬ್ರಹ್ಮನಿಂದ ಬೇರೆಯಾದ ಚೇತನವನ್ನು ಒಪ್ಪೋದಿಲ್ಲ, ಜಡವನ್ನು ಒಪ್ಪೋದಿಲ್ಲ. ನಿಮ್ಮ ಪ್ರಕಾರ ಅವನಿಂದ ಬೇರೆಯಾದ ವಸ್ತು ಜಗತ್ತಿನಲ್ಲಿ ಹಿಂದೆಯೂ ಇರಲಿಲ್ಲ, ಈಗೂ ಇಲ್ಲ, ಮುಂದೆಯೂ ಇರೋದಿಲ್ಲ. ತ್ರಿಕಾಲ ನಿಷೇಧ ಯುಕ್ತನಾಗಿರ್ತಕ್ಕಂಥವನು. ಎಲ್ಲ ಏನೂ ಇಲ್ಲದ ಆ ವ್ಯಕ್ತಿತ್ವ ಅಂತ ತಿಳ್ಕೊಂಡು ನೀವು ಹೇಳ್ತೀರಿ. ಇಂಥ ಸಂದರ್ಭದಲ್ಲಿ ಮೋಕ್ಷ ಯಾರಿಗೆ? ಒಬ್ಬನು ಮುಕ್ತ, ಇನ್ನೊಬ್ಬನು ಮುಕ್ತನಾಗದೇ ಇರತಕ್ಕಂಥ ಅವನು ಮೋಕ್ಷ ಪಡಿಬೇಕು. ಯಾರಿಗೆ ಮೋಕ್ಷ ನಿಮ್ಮಲ್ಲಿ? ಜಡಕ್ಕಂತೂ ಮೋಕ್ಷ ಆಗೋದಿಲ್ಲ. ಬ್ರಹ್ಮಾತಿರಿಕ್ತ ಚೇತನವನ್ನು ನೀವು ಒಪ್ಪೋದಿಲ್ಲ. ಬ್ರಹ್ಮ ಒಬ್ಬನೇ ಅಂತ್ಯಕೊಳ್ಳೋ ಸತ್ಯ ಅಂತ ಒಪ್ತೀರಿ. ಆದ್ದರಿಂದಾಗಿ ಮೋಕ್ಷ ಯಾರಿಗೆ? ಜಡಕ್ಕೋ? ಜಡಕ್ಕಂತೂ ಮೋಕ್ಷ ಅಂತಲೂ ಕಾನ್ಸೆಪ್ಟೇ ಇರೋದಿಲ್ಲ.
ಹೋಗಿ ಚೇತನನಿಗೆ ಮುಕ್ತಿ ಮೋಕ್ಷ ಅಂತ ಹೇಳ್ತೀರಾ? ಚೇತನಿಗೆ ಮೋಕ್ಷ ಅಂತ ತಿಳ್ಕೊಂಡಂತಂದರೆ ನಿತ್ಯ ಮುಕ್ತನಾದ ಬ್ರಹ್ಮ ಒಬ್ಬನೇ ಜಗತ್ತಿನ ಅಸ್ತಿತ್ವ ಇದರಲ್ಲಿ ಬೇರೆ ಚೇತನ ಇಲ್ಲಲ್ಲ. ನಿಮ್ಮ ಮತದ ಪ್ರಕಾರ ನಿಮ್ಮ ಮತದಲ್ಲಿ ಬೇರೆ ಚೇತನ ಇಲ್ಲ. ನಿಮ್ಮ ಪ್ರಕಾರ ಇರತಕ್ಕಂಥದ್ದು ಒಂದೇ ಒಂದು ಬ್ರಹ್ಮ ಚೈತನ್ಯ, ಅದು ನಿತ್ಯ ಮುಕ್ತ. ನಿತ್ಯ ಮುಕ್ತನಾಗನಿಗೆ ಹೊಸ ಮೋಕ್ಷ ಎಲ್ಲಿಂದ ಬರ್ತದೆ? ಇಲ್ಲ. ನಿತ್ಯ ಮುಕ್ತನಾಗಿರ್ತಕ್ಕಂಥ ಸಚ್ಚಿದಾನಂದ ರೂಪ ಅಂತಿಕೊಂಡಂತ ಏನಿದೆಲ್ಲ, ಇದು ಅವಿದ್ಯಾದಿಂದ ಆವೃತವಾಗಿದೆ. ಯಾವಾಗ ಈ ಅವಿದ್ಯಾ ಹೊರಟೋಗ್ತದೆ ಆಗ ಈ ಸಚ್ಚಿದಾನಂದ ಸ್ವರೂಪ ನಮಗೆ ಬರ್ತದೆ ಅಂತ ತಿಳ್ಕೊಂಡಂತೇಳಿ ನಾವು ಹೇಳ್ತೀವಿ ಅಂತ ತಿಳ್ಕೊಂಡಂತಂದರೆ ನೀವು ಈ ರೀತಿ ಹೇಳಿಕ್ಕೆ ಬರೋದಿಲ್ಲ. ಯಾಕೆ ಅಂತ ತಿಳ್ಕೊಂಡಂತಂದರೆ ಸಚ್ಚಿದಾನಂದ ಆವಿರ್ಭೂತಿ ಅಂತ ತಿಳ್ಕೊಂಡಂತ ಏನಿದೆ, ಆವಿರ್ಭವ ಯಾವಾಗ? ಹಾಗಾದರೆ ಇಷ್ಟು ದಿವಸದವರೆಗೂ ನಾನು ಬ್ರಹ್ಮ ಅಂತಿಕೊಂಡಂತಕ್ಕಂಥ ಸಂದರ್ಭದವರೆಗೂ ಅವನಲ್ಲಿ ಸಚ್ಚಿದಾನಂದ ಇರಲಿಲ್ಲ, ಆಮೇಲೆ ಬಂತು ಅಂತಿಕೊಂಡಂತ ಹೇಳ್ತಾರೆ. ನಿಮ್ಮ ಪ್ರಕಾರ ಏನು ಅಂತಿಕೊಂಡಂತಂದರೆ ಸತತವಾಗಿರ್ತಕ್ಕಂಥ ಅಹಂ ಬ್ರಹ್ಮಾಸ್ಮಿ ಅಂತ ಅನ್ನೋ ಚಿಂತನದಿಂದ ಎಲ್ಲ ರೀತಿಯಾಗಿರ್ತಕ್ಕಂತಹ ವಿಶೇಷಣಗೂ ದೂರ ಆಗ್ತದೆ, ನಾವು ನಿರ್ವಿಶೇಷವಾದಂಥ ಬ್ರಹ್ಮ ನಾವಾಗ್ತೇವೆ ಅಂತ ನೀವು ಅಂತೀರಿ. ಹಾಗಾದ್ರೆ ಆನಂದ ಇದು ವಿಶೇಷ ಹೌದು ಅಲ್ವೋ? ಸಚ್ಚಿದಾನಂದ ಸ್ವರೂಪ ಅಂತಂತೀರಿ, ಆದರೆ ನಿರ್ವಿಶೇಷ ಅಂತಂತೀರಿ. ಸಚ್ಚಿತ್ ಆನಂದ ಅವನ ಗುಣ ಅಲ್ಲೇನು? ನಿರ್ಗುಣ ಹೇಗೆ ಆ ಬ್ರಹ್ಮ? ಸಚ್ಚಿದಾನಂದಗಳು ಅವನು ವಿಶೇಷಣಗಳಲ್ಲೇನು? ಹಾಗಾದ್ರೆ ಅವನು ನಿರ್ವಿಶೇಷನ ಹೇಗನಾಗ್ತಾನೆ? ಆದ್ದರಿಂದಾಗಿ ನಿರ್ವಿಶೇಷನಾಗಿರ್ತಕ್ಕಂಥ ಬ್ರಹ್ಮ ಹೋಗಲಿ. ಆನಂದ ಅಂತ ತಿಳ್ಕೊಂಡಂತಂದ್ರೆ ಏನು? ಒಂದು ಅನುಭವ. ಆನಂದ ಇದು ಅನುಭವ ಇರ್ತದೆ. ಆನಂದ ಅನುಭವ ಆಗಬೇಕಾಗಿತ್ತು ಅಂತ ತಿಳ್ಕೊಂಡಂತಂದರೆ ಅನುಭವಿಸಬೇಕಾಗಿರ್ತಕ್ಕಂಥ ಅವಯವಗಳು ಬೇಕಾಗ್ತದೆ. ಆದರೆ ನಿಮ್ಮ ಶಾಸ್ತ್ರದ ಪ್ರಕಾರ ಯಾವುದೇ ರೀತಿಯಾಗಿರ್ತಕ್ಕಂಥ ಅವಯವಗಳನ್ನು ಬ್ರಹ್ಮನಲ್ಲಿ ಒಪ್ಪೋದಿಲ್ಲ. ಹೋಗಲಿ, ಬೇಡ. ಅವನು ಆನಂದಾನುಭವಕ್ಕೆ ವಿಷಯನಾಗ್ತಾನೋ ಇಲ್ಲೋ ಹೇಳಿ. ಆನಂದಾನುಭವಕ್ಕೆ ವಿಷಯನಾಗ್ತಾನೆ ಅಂದೇನು? ಆನಂದಾನುಭವವನ್ನು ಪಡಿತಾನೆ ಅಂತ ಅರ್ಥ. ಆನಂದಾನುಭವವನ್ನು ಅವನು ಪಡಿತಾನೆ ಅಂತ ತಿಳ್ಕೊಂಡಂತಂದರೆ ಪಡೆಯೋದು ಅಂತ ತಿಳ್ಕೊಂಡಂತ ಇಲ್ಲದೇ ಇದ್ದದ್ದನ್ನು ಪಡೆಯೋದು. ಅಂದರೆ ಮೊದಲಿರಲಿಲ್ಲ, ಈಗ ಪಡೆದಿದ್ದಾನೆ. ಮೊದಲಿರಲಿಲ್ಲ, ಈಗ ಪಡೆದಿದ್ದಾನೆ ಅಂತ ತಿಳ್ಕೊಂಡಂತಂದರೆ ಆಗ ಈಗ ಸದ್ಯಕ್ಕೆ ಜಗತ್ತಿನಲ್ಲಿ ಬ್ರಹ್ಮನೇ ಇಲ್ಲ, ಯಾಕೆ ಇನ್ನೂ ಯಾರೂ ಪಡೆದಿಲ್ಲ. ಆದ್ದರಿಂದಾಗಿ ನಿಮಗೆ ಅಲ್ಲಿ ಕೂಡ ನಿರ್ವಿಶೇಷತ್ವಕ್ಕೆ ಭಂಗ ಬರ್ತದೆ. ಇಲ್ಲ, ನಮ್ಮ ಬ್ರಹ್ಮ ನಿತ್ಯ ಮುಕ್ತ. ನಿತ್ಯ ಮುಕ್ತನಾಗದಿದ್ದರೆ ಅವಿದ್ಯೆ ಯಾರನ್ನು ಆವರಿಸಿಕೊಂಡಿದೆ? ನಿತ್ಯ ಮುಕ್ತ ಅಂಥೇಳಿ ಅವಿದ್ಯೆ ಆವರಣ ಅವನಿಗಿದೆ ಅಂತ ತಿಳ್ಕೊಂಡಂತ ಪರಸ್ಪರ ವಿರುದ್ಧ. ನಿತ್ಯ ಮುಕ್ತನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಬಂಧನ ಇರಬಾರ್ದು. ಅವಿದ್ಯೆ ಅಂತನ್ನೋ ಬಂಧನವಿದೆ. ಆಮೇಲೆ ಅವಿದ್ಯೆ ಬರುವಿಕೆ, ಅವಿದ್ಯೆ ಹೋಗುವಿಕೆ ನಿತ್ಯ ಮುಕ್ತನಲ್ಲಿ ಕೊಡೋದೇ ಇಲ್ಲ. ನಿತ್ಯ ಮುಕ್ತನಿಗೆ ಅವಿದ್ಯೆ ಬಂತು, ಬಡ್ಕೊಳ್ತು, ಆನಂತರ ಅವಿದ್ಯೆ ಹೋಯ್ತು ಅಂತ ತಿಳ್ಕೊಂಡಂತ ಯಾವಾಗ ಬರ್ತದೆ? ಬ್ರಹ್ಮನಿಗೆ ಅವಿದ್ಯೆ ಬಂದು ಬಡ್ಕೊಳ್ತಾ ಇದ್ದರೆ, ಅವಿದ್ಯೆಯಿಂದ ಅವನು ಆವೃತನಾಗುವಂತಿದ್ದರೆ ಆ ಬ್ರಹ್ಮ ನಿತ್ಯ ಮುಕ್ತ ಹೇಗೆ? ಅವಿದ್ಯೆ ಅಧೀನಾಗ್ತಾನೆ ಅಂತ ತಿಳ್ಕೊಂಡಂತೀರಲ್ಲ. ಅವಿದ್ಯಾಧೀನನಾದ ಅಂತ ತಿಳ್ಕೊಂಡಂತಂದರೆ ಬ್ರಹ್ಮನಿಗೆ ಬ್ರಹ್ಮ ಒಂದು, ಅವಿದ್ಯೆ ಒಂದು, ಎರಡು ವಸ್ತು ಒಪ್ಪಿಕೊಳ್ಬೇಕಾಗ್ತದೆ. ಆದ್ದರಿಂದಾಗಿ ಅವಿದ್ಯಾವೃತನಾಗಿರ್ತಕ್ಕಂಥ ಬ್ರಹ್ಮ ಯಾವತ್ತಾದ? ಯಾವಾಗ ನಿವೃತ್ತನಾಗ್ತಾನೆ? ಈ ಪ್ರಶ್ನೆ ಹುಟ್ಟಲಿಲ್ಲ. ಜಗತ್ತಿನಲ್ಲಿ ಬ್ರಹ್ಮ ಒಂದೇ ಚೈತನ್ಯ ಅಂತಂದರೆ ಅನಂತ ಜೀವರಾಶಿಗಳು ಚೈತನ್ಯ ಇದ್ದಲ್ಲ, ಇವುಗಳನ್ನು ಒಪ್ತಿರೋ ಇಲ್ವೋ? ಅನಂತ ಜೀವರಾಶಿಗಳನ್ನು ಒಪ್ಪಿದರೆ ಏಕಮೇವ ದ್ವಿತೀಯ ಅಂತನ್ನುವ ನಿಮ್ಮ ಕಾನ್ಸೆಪ್ಟಿಗೆ ಭಂಗ ಬರ್ತದೆ. ಆದ್ದರಿಂದಾಗಿ ನೀವು ಆ ರೀತಿಯಾಗಿ ಅವಿದ್ಯಾವರಣ ಆಯಿತು, ಅವಿದ್ಯಾವರಣ ಮುಕ್ತಿ ಆಯಿತು ಅಂತಕೊಂಡು ಹೇಳಿಕ್ಕೆ ಬರೋದಿಲ್ಲ. ಯಾಕೆ ನಿಮ್ಮ ಪ್ರಕಾರ ಅವನು ಯಾವಾಗಲೂ ನಿತ್ಯ ಮುಕ್ತ.
ಸರಿ, ತ್ರಿವಿಕ್ರಮ ಪಂಡಿತಾಚಾರ್ಯ, ನೀವು ನಿತ್ಯ ಮುಕ್ತರು ಬದ್ಧರು? ನೀವು ನಿತ್ಯ ಮುಕ್ತರ? ಇಲ್ಲ, ಅವಿದ್ಯಾವೃತನಾದ ಬ್ರಹ್ಮ ನಾನು. ಆಗಿಂದ ಹೇಳ್ತಾ ಬಂದಿದ್ದೀವಲ್ಲ, ಬ್ರಹ್ಮ ನಿತ್ಯ ಮುಕ್ತನಾದಂಥವನಿಗೆ ಅವಿದ್ಯೆ ಆವರಣ ಮಾಡೋದಿಲ್ಲ. ಹೋಗಲಿ, ನಿಮಗೆ ಉಪದೇಶ ಮಾಡಿರ್ತಕ್ಕಂಥ ನಿಮ್ಮ ಗುರುಗಳು ಅಂತೇನಿದ್ದಾರೆ, ನಿಮ್ಮ ಮತವನ್ನು ಪ್ರವರ್ತನೆ ಮಾಡಿರ್ತಕ್ಕಂಥ ಆಚಾರ್ಯರು ಅಂತೇನಿದ್ದಾರೆ, ಅವರಿಗೆ ಅಹಂ ಬ್ರಹ್ಮಾಸ್ಮಿ ಅಂತನೋ ಜ್ಞಾನ ಆಗಿದೆಯೋ ಇಲ್ವೋ? ಆಗಿದೆ ಅಂತ ತಿಳ್ಕೊಂಡಂತಂದರೆ ಅಹಂ ಬ್ರಹ್ಮಾಸ್ಮಿ ಅನ್ನೋ ಜ್ಞಾನ ಇದೆ, ಅದನ್ನು ಸವಿಶಿಷ್ಟರಾದರು. ಮತ್ತು ನಿಮ್ಮ ಗುರುಗಳಾಗಿರ್ತಕ್ಕಂಥ ನಿತ್ಯ ಮುಕ್ತ ಅಂತ ಹೇಳಿಕ್ಕೆ ಬರೋದಿಲ್ಲ. ಯಾಕಂತಂದರೆ ನಿಮ್ಮಲ್ಲಿ ಅವನು ಬ್ರಹ್ಮನಾದ ನಂತರ ಅವನು ಮಾತನಾಡೋದಿಲ್ಲ, ಏನು ಮಾಡೋದಿಲ್ಲ, ಯಾವುದೇ ಮಾಡೋದಿಲ್ಲ. ಶಂಕರಾಚಾರ್ಯರು ಎಷ್ಟು ಅದ್ಭುತ ಸ್ತೋತ್ರ ಮಾಡಿದ್ದಾರೆ, ಅದ್ಭುತವಾದ ಗ್ರಂಥ ಬರೆದಿದ್ದಾರೆ, ಎಲ್ಲ ಕಡೆಗೆ ಓಡಾಡಿದ್ದಾರೆ. 4 ಸಂಪೂರ್ಣವಾದಂಥ ಹಿಂದೂಸ್ತಾನದ 4 ಮುಖ್ಯ ಭಾಗದಲ್ಲಿ ಮಠ ಸ್ಥಾಪನೆ ಮಾಡಿದ್ದಾರೆ. ಆದ್ದರಿಂದ ಅವರನ್ನು ನಿತ್ಯ ಮುಕ್ತ ಸ್ವಭಾವ ಅಂತಕೊಂಡು ಹೇಳಿಕ್ಕೆ ಬರೋದು, ನಿರ್ವಿಶಿಷ್ಟರು ಅಂತಕೊಂಡು ಹೇಳಿಕ್ಕೆ ಬರೋದಿಲ್ಲ. ಆದ್ದರಿಂದ ಶಂಕರಾಚಾರ್ಯ ಇನ್ನೂ ಮುಕ್ತರಾಗಿಲ್ಲ. ಮುಕ್ತರಾಗಿದ್ದರೆ ಅವ್ರು ಮಾತನಾಡ್ತಿದ್ದಿಲ್ಲ. ಆದ್ದರಿಂದಾಗಿ ಇದು ಸರ್ವಥಾ ಕೂಡಲಿಕ್ಕೆ ಸಾಧ್ಯವಿಲ್ಲ. ಮತ್ತು ತ್ರಿವಿಕ್ರಮ ಪಂಡಿತಾಚಾರ್ಯರೇ, ಶಬ್ದದ ಜಾಲದಿಂದ ಎಲ್ಲ ಮಾತನಾಡ್ತೀರಿ. ಬ್ರಹ್ಮನು ಅವಿದ್ಯಾವೃತನಾಗಿದ್ದಾನೆ ಅಂತಿಕೊಂಡಂತಂದರೆ ಸೂರ್ಯನ ಸುತ್ತಲೂ ಕತ್ತಲೆ ಅವನನ್ನು ಸುತ್ತಿ ಹಾಕಿದೆ ಅಂತ ಅಂದಾಗೆ. ಸೂರ್ಯನ ಸುತ್ತಲೂ ಕತ್ತಲೆ ಸುತ್ತಿ ಹಾಕಲಿಕ್ಕೆ ಸಾಧ್ಯವಾಗ್ತದೆ? ಇಲ್ಲ. ಆ ರೀತಿಯಾಗಿ ನೀವು ಮೋಕ್ಷ ಅಂತ ಅನ್ನೋದು ಹೇಳಲಿಕ್ಕೆ ಬರೋದಿಲ್ಲ. ಮೋಕ್ಷ ಅಂತ ಹೇಳ್ಬೇಕಾದ್ರೆ ಇನ್ನೊಂದು ವಸ್ತುಗಳನ್ನು ಒಪ್ಕೊಳ್ಬೇಕು, ಅದಕ್ಕೋಸ್ಕರ ಸಾಧನೆಗಳನ್ನು ಒಪ್ಕೊಳ್ಬೇಕು. ಇದೆಲ್ಲ ಬಿಟ್ಟು ನಾನು ಶುದ್ಧ ಬುದ್ಧ ಮುಕ್ತ ಸ್ವಭಾವ ಕಲ್ಲಾಗಬೇಕಾದದ್ದೇ ನನ್ನ ಉದ್ದೇಶ ಅಂತ ತಿಳ್ಕೊಂಡಂತಂದರೆ ನಿಮ್ಮ ಮೋಕ್ಷಕ್ಕೂ ಯಾವ ಅರ್ಥವೂ ಇಲ್ಲ. ಆದ್ದರಿಂದಾಗಿ ತ್ರಿವಿಕ್ರಮ ಪಂಡಿತರೇ, ಮಾಯಾವಾದದ ಪ್ರಕಾರ ಅಥವಾ ಅದ್ವೈತವಾದದ ಪ್ರಕಾರ ಮೋಕ್ಷ ಅಂತನ್ನೋ ಕಾನ್ಸೆಪ್ಟೇ ಹುಟ್ಟೋದಿಲ್ಲ. ಅಷ್ಟೇ ಅಲ್ಲ, ಎಲ್ಲ ಪರಸ್ಪರ ವಿರೋಧ. ಸಚ್ಚಿದಾನಂದ ಸ್ವರೂಪ ಅಂತಂತೀರಿ, ಅವಿದ್ಯಾವೃತ ಅಂತಂತೀರಿ. ಅವಿದ್ಯಾಕ್ಕೆ ಆವೃತನಾಗುವಷ್ಟು ನಿಮ್ಮ ಬ್ರಹ್ಮ ಅಶಕ್ತನೇ. ಆದ್ದರಿಂದಾಗಿ ನಿಮಗೆ ಮೋಕ್ಷದ ಬಗ್ಗೆ ಕಾನ್ಸೆಪ್ಟ್ ಹೇಳಲಿಕ್ಕೆ ಬರೋದಿಲ್ಲ. ಶಬ್ದ ಹೇಳ್ತೀರಿ, ಶಬ್ದ ಇದೆ, ಆದರೆ ವಸ್ತು ಇಲ್ಲ, ಆಗಿದೆ ಅಷ್ಟೆ. ಶಶವಿಷಾಣ ಅಂತ ಅನ್ನೋ ಶಬ್ದ ಇದೆ, ಆದರೆ ಆ ವಸ್ತು ಇಲ್ಲ. ಅದರಂತೆ ನಿಮ್ಮಲ್ಲೂ ಕೂಡ ಅವಿದ್ಯಾವೃತ ಸಚ್ಚಿದಾನಂದ ಬ್ರಹ್ಮ ಅಂತಿಕೊಂಡಂತ ಅನ್ನೋ ಶಬ್ದ ಇದೆ, ಆದರೆ ಆ ವಸ್ತು ಇಲ್ಲ. ಇಂಥ ಪರಿಸ್ಥಿತಿ ನಿಮಗಿದೆ. ಇನ್ನೊಂದು, ಮುಕ್ತನಿಗೆ ದೇಹ ಇದೆಯಾ? ಮುಕ್ತನಿಗೆ ದೇಹ ಇದೆ ಅಂತ ತಿಳ್ಕೊಂಡಂತಂದರೆ ನಿಮ್ಮ ಪ್ರಕಾರ ವಿದ್ಯೆ ಇದೆ ಅಂತ ಅರ್ಥವಾಯಿತು. ಆದ್ದರಿಂದಾಗಿ ಅದು ಕೂಡ ನಿಮ್ಮದು ಕೊಡೋದಿಲ್ಲ. ಜ್ಞಾತ್ರಾದಿ ರೂಪಮಸ್ಯ ಸ್ಯಾತ್ ವೈಲಕ್ಷಣ್ಯಾಯ ಚೇತ್ ತತಃ ಅಸ್ಯ ಈಶ್ವರಸ್ಯ. ಈಶ್ವರನಿಗೆ ತತಃ ಅಂದರೆ ಇಲ್ಲದೇ ಇರತಕ್ಕಂಥ ಶಶವಿಷಾಣ, ಕೂರ್ಮರೋಮ ಅಥವಾ ಬಂಜೆ ಮಗ ಇತ್ಯಾದಿಗಳಂತಕ್ಕಂಥ ಏನು ಒಂದು ಶೂನ್ಯ ರೂಪ ಇದೆ, ಅದರಿಂದ ಬೇರೆಯಾದಂಥ ಒಬ್ಬ ಜ್ಞಾತ ಅನ್ನುವ ರೂಪ ಬರಬೇಕಾಗ್ತದೆ. ಜ್ಞಾತ ಇದ್ದಲ್ಲಿ ಆನಂದಾದಿಗಳು ಇರ್ತದೆ, ಇಲ್ಲದೇ ಇದ್ದರೆ ಇಲ್ಲ. ಆದ್ದರಿಂದಾಗಿ ಶಶವಿಷಾಣ ಆಗಬಾರದು ಅಂದರೆ ನಾನ್ ಎಕ್ಸಿಸ್ಟೆನ್ಸ್ ಆಗಬಾರದು ಅಂತ ತಿಳ್ಕೊಂಡಂತೇಳಿ ನೀವೇನು ಮಾಡ್ತೀರಿ ಅಂತ ತಿಳ್ಕೊಂಡಂತಂದರೆ ಆವಾಗ ಜ್ಞಾನಾನಂದ ಸ್ವರೂಪ ಅಂತ ತಿಳ್ಕೊಂಡಿರ್ತಕ್ಕಂಥದ್ದನ್ನು ಒಪ್ತೀರಿ. ಜ್ಞಾನ ಇದೆ ಅಂತಂದಮೇಲೆ ಅವನು ಜ್ಞಾತ ತಿಳಿದುಕೊಳ್ಳುವವನು ಇದ್ದಾನೆ ಅಂತ ಅರ್ಥ. ಅದನ್ನು ಸ್ವೀಕಾರ ಮಾಡಿದರೆ ಆ ಕಾಲದಲ್ಲಿ ಅವನು ಜ್ಞಾತ ಅಂತಕ್ಕಂಥ ಒಂದು ಗುಣಗಳಿಂದ ಯುಕ್ತನಾದ ನಿರ್ವಿಶೇಷ ಅಂತನ್ನುವ ನಿಮ್ಮ ನಿರ್ಗುಣ ನಿರಾಕಾರ ನಿರ್ವಿಶೇಷ ಅಂತನ್ನುವ ನಿಮ್ಮ ಕಾನ್ಸೆಪ್ಟ್ ಏನಿದೆ, ಈ ಕಾನ್ಸೆಪ್ಟು
ಈಶ್ವರಸ್ಯ ಜ್ಞಾತ್ರಾದಿರೂಪ ಸದ್ಭಾವಾತ್ ಕಥಂ ಶಶಂಶಾಣಾದಿ ಸಾಮ್ಯಂ ಅಂತ ನೀವು ಹೇಳ್ತೀರಿ. ಅದಕ್ಕೆ ನಾವೇನು ಹೇಳ್ತೇವೆ ಅಂತ ತಿಳ್ಕೊಂಡಂತಂದರೆ, ಈಶ್ವರನಲ್ಲಿ ಜ್ಞಾತೃತ್ವ ಇದೆ ಅಂತಂದರೆ ನಿರ್ವಿಶೇಷತ್ವ ಹೊರಟೋಯ್ತು. ಜ್ಞಾತೃತ್ವ ಇಲ್ಲ ಅಂತ ತಿಳ್ಕೊಂಡಂತಂದರೆ ಮೊಲದ ಕೋಡಿನಂತೆ ಬಂಜೆ ಮಗನಂತೆ ಅವನ ಅಸ್ತಿತ್ವವೇ ಇಲ್ಲ. ಬರೀ ಶಬ್ದ ಇದೆ, ಅಸ್ತಿತ್ವ ಇಲ್ಲ. ಹೋಗಲಿ, ನೀವೇನು ಹೇಳ್ತೀರಿ? ಮೋಕ್ಷದಲ್ಲಿ ಆನಂದ ಇದೆ ಅಂತ ನೀವು ಹೇಳ್ತೀರಲ್ಲ, ಮಧ್ವಾಚಾರ್ಯ ನೀವು ಹೇಳ್ತೀರಲ್ಲ, ಅಲ್ಲಿ ಶರೀರ ಇದೆ. ಶರೀರ ಇದ್ದರೆ ಮತ್ತೆ ವಿಕೃತಿ ಜೊತೆ ಇಲ್ಲ. ಅಲ್ಲೇ ಶರೀರ ಅಪ್ರಾಕೃತ ಶರೀರ ಇದೆ. ಏವಂ ಸ್ವರೂಪ ದೇಹತ್ವಂ ಮುಕ್ತಶ್ಯಾಪಿ ಉರರೀಕೃತಂ. ನಮ್ಮ ಪ್ರಕಾರ ಸ್ವರೂಪ ಶರೀರ ಅಂತ ಅನ್ನೋದು ಶರೀರ ಇದೆ, ಅಪ್ರಾಕೃತವಾಗಿರ್ತಕ್ಕಂಥ ಶರೀರ ಇದೆ. ಅಪ್ರಾಕೃತವಾದ ಶರೀರದಲ್ಲಿ ಈ ರೀತಿಯಾಗಿರ್ತಕ್ಕಂಥ ದುಃಖಾದಿಗಳ ಸಂಪರ್ಕ ಬರೋದಿಲ್ಲ. ಯಾಕೆಂದರೆ ಅದು ಜ್ಞಾನಾನಂದ ಸ್ವರೂಪವಾಗಿದೆ. ಜ್ಞಾನಾನಂದ ಸ್ವರೂಪ ನಮ್ಮಲ್ಲಿ ಕೊಡ್ತದೆ, ನಿಮ್ಮಲ್ಲಿ ಕೊಡೋದಿಲ್ಲ. ನಮಗೆ ಹೇಳಲಿಕ್ಕೆ ಬರ್ತದೆ, ನಿಮಗೆ ಹೇಳಲಿಕ್ಕೆ ಬರೋದಿಲ್ಲ ಅಂತ ತಿಳ್ಕೊಂಡಿದ್ದೆ. ಹಾಗಾದರೆ ಮುಕ್ತನಿಗೆ ಅವಯವಗಳಿವೆ. ಅದಕ್ಕಿಂತ ಮೊದಲು ವೈಶೇಷಿಕ ಆವಾಗ ಇನ್ನೊಂದು ಪ್ರಶ್ನೆ ಮಧ್ಯದಲ್ಲಿ ಪ್ರಶ್ನೆಯನ್ನು ಮಾಡ್ತಾನೆ. ವೈಶೇಷಿಕ ಏನು ಪ್ರಶ್ನೆ ಮಾಡ್ತಾನೆ ಅಂತ ತಿಳ್ಕೊಂಡಂತಂದರೆ, ದೇಹ ಇದ್ದರೆ ದೇಹದ ಜೊತೆಗೆ ದುಃಖವೂ ಇರಬೇಕು. ಅವನ ಪ್ರಕಾರ ಹೇಗೆ ಅಂತ ತಿಳ್ಕೊಂಡಂತಂದರೆ, ನಿನ್ನೆ ಅದನ್ನು ಹೇಳಿದ್ದೇನೆ, ಎಲ್ಲೆಲ್ಲಿ ದೇಹ ಇದೆ ಅಥವಾ ದುಃಖದಿಂದ ಸಹಿತವಾದ ದುಃಖವನ್ನು ನೋಡಿದ್ದೇವೆ ಅಂತಲ್ಲಿ ಈ ದುಃಖ ಶರೀರತ್ವ ಇರೋದನ್ನು ನೋಡಿದ್ದೇವೆ. ಸುಖ ದುಃಖ ರಹಿತವಾದ ಶರೀರತ್ವವನ್ನು ನಾವು ನೋಡೇ ಇಲ್ಲ. ಆದ್ದರಿಂದಾಗಿ ಸುಖ ಸಹಿತವಾದಂಥ ಶರೀರ ಮೋಕ್ಷದಲ್ಲಿ ಇದೆ ಅಂತ ತಿಳ್ಕೊಂಡಂತ ಹೇಳಿ ನೀವು ಹೇಗೆ ಒಪ್ತೀರಿ ಅಂತ ತಿಳ್ಕೊಂಡಂತೇಳಿ ಕೇಳಿರ್ತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ನಾವು ಹೇಳ್ತೇವೆ, ನೋಡು, ಯಾವಾಗ ಪ್ರಾಕೃತ ದೇಹ ಅಂತ ತಿಳ್ಕೊಂಡಂತಿದೆ ಇಲ್ಲ, ಪ್ರಾಕೃತ ದೇಹ ಇದ್ದರೆ ಅಲ್ಲಿ ಸುಖ ದುಃಖ ಎರಡೂ ಇರ್ತದೆ. ನಾವು ಮೋಕ್ಷದಲ್ಲಿ ಅಪ್ರಾಕೃತ ಶರೀರ ಇದೆ ಅಂತ ತಿಳ್ಕೊಂಡಂತ ಹೇಳ್ತೇವೆ. ಅಪ್ರಾಕೃತ ಶರೀರ ಇದ್ದದರಿಂದಾಗಿ ಅಲ್ಲಿ ಈ ರೀತಿಯಾಗಿರ್ತಕ್ಕಂಥ ದುಃಖದ ಪ್ರಸಂಗ ಬರೋದಿಲ್ಲ. ಇಲ್ಲ ಮತ್ತು ಶರೀರ ಇದ್ದ ನಂತರ 6 ರೀತಿಯಾಗಿರ್ತಕ್ಕಂಥ ಹಸಿವೆ, ಬಾಯಾರಿಕೆ, ಆನಂತರ ಇಚ್ಛೆಗಳು ಮೊದಲನೇದು ಸುಖ ದುಃಖ, ಹಸಿವೆ, ಬಾಯಾರಿಕೆ, ಎಚ್ಚರ, ನಿದ್ರೆ ಇತ್ಯಾದಿ ಏನು ಷಡೂರ್ಮಿಗಳು ಅಂತ ತಿಳ್ಕೊಂಡಂತೇವೆ. ಈ 6 ಊರ್ಮಿಗಳು ಮೋಕ್ಷದಲ್ಲಿ ಇವೆಲ್ಲ ಇವೆ ಅಂತ ತಿಳ್ಕೊಂಡಂತ ಒಪ್ಪಬೇಕಾಗ್ತದೆ. ಯಾಕೆಂತ ತಿಳ್ಕೊಂಡು ನನ್ನ ಯುಕ್ತಿ ಹೀಗಿದೆ ನೋಡಿ, ನಿಮ್ಮ ಮುಕ್ತ ಶರೀರ ಅಶನಾ ಪಿಪಾಸ, ಹಸಿವೆ, ಬಾಯಾರಿಕೆ, ಜನನ ಮರಣ, ಇಚ್ಛೆ, ಅನಿಚ್ಛೆ ಇತ್ಯಾದಿ ರೀತಿಯಾಗಿರ್ತಕ್ಕಂಥವುಗಳಿಂದ ಯುಕ್ತವಾಗಿದೆ. ಯಾಕೆ? ದೇಹ ಉಳ್ಳದ್ದರಿಂದಾಗಿ. ನನು ವಿಪ್ರತಿಪನ್ನ ದೇಹವತ್ವತಃ ಊರ್ಮಿಮಾನ್ ಸ್ಯಾತ್ ಚೈತ್ರವತ. ಚೈತ್ರನಿಗೆ ದೇಹ ಇದೆ, ಅದರಿಂದಾಗಿ ದೇಹದಕ್ಕಂಥ ದೋಷಗಳು ಇಲ್ಲಿವೆ ಅಂತ ನಮ್ಮ ಅನುಮಾನ ಇದೆ, ಯುಕ್ತಿ ಇದೆ. ಇದಕ್ಕೆ ನೀವೇನು ಹೇಳ್ತೀರಿ? ಅದಕ್ಕೆ ನಾವು ಹೇಳ್ತೇವೆ, ಇಲ್ಲಿ ಒಂದು ಉಪಾಧಿಯನ್ನು ಕೊಡ್ತೇವೆ. ಉಪಾಧಿಯನ್ನು ಕೊಡ್ತೇವೆ ಅಂತ ತಿಳ್ಕೊಂಡಂತಂದರೆ, ಅಶುದ್ಧ ದೇಹತ್ವಂ ಶುದ್ಧ ದೇಹತ್ವಂ ಉಪಾಧಿ. ಉಪಾಧಿ ಅಂತಂದ್ರೇನು?
ಸಾಧ್ಯದಲ್ಲಿ ಇದ್ದು ಸಾಧನದಲ್ಲಿ ಇಲ್ಲದೇ ಇರುವಿಕೆ, ಇದು ಉಪಾಧಿ ಅಂತ ತಿಳ್ಕೊಂಡಂತೇಳಿ ಅನ್ನಿಸ್ಕೊಳ್ತದೆ. ಪರ್ವತಃ ವನ್ಯಮಾನ್, ಧೂಮತ್ವಾತ್, ಪರ್ವತಃ ವನ್ಯಮಾನ್ ಧೂಮತ್ವಾತ್ ಅಂತ ತಿಳ್ಕೊಂಡಂತ ಹೇಳಿ ನಾವು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲೆಲ್ಲಿ ಧೂಮ ಇದೆ, ಸಾಧ್ಯ ಬೆಂಕಿ ಇದ್ದಲ್ಲಿ ಧೂಮ ಇರಬೇಕು. ಆದರೆ ನಾವೇನು ಹೇಳ್ತೇವೆ ಅಂತಂದರೆ, ಯಥಾ ಅಯೋಗೋಲಕಃ, ಕೆಂಪಾದಿ ಕೆಂಡಾಗಿ ಕಾಯ್ದಿರ್ತಕ್ಕಂತಹ ಒಂದು ಅಯೋಗೋಲಕ ಇದೆ. ಅಯೋಗೋಲಕ ಅಂದರೆ ಕಬ್ಬಿಣದ ತುಂಡು, ಅಲ್ಲಿ ಬೆಂಕಿ ಇದೆ ಇಲ್ಲೋ, ವನ್ನಿ ಇದೆ ಇಲ್ಲೋ, ಇಲ್ಲಾಂದರೆ ಕೈ ಮುಟ್ಟು ಹೋಗು. ವನ್ನಿ ಇದೆ, ಅದ್ರ ಹೊಗೆಯಲ್ಲಿದೆ. ಸಾಧ್ಯ ಇದೆ, ಅಯೋಗೋಲಕದಲ್ಲಿ ಸಾಧ್ಯ ಇದೆ, ಸಾಧ್ಯ ವ್ಯಾಪಕತ್ವ ಇದೆ, ಆದರೆ ಸಾಧನವಾಗಿರ್ತಕ್ಕಂಥ ಹೊಗೆ ಇಲ್ಲ. ಅದಕ್ಕೆ ನೈಯಾಯಿಕರೇನು ಹೇಳ್ತಾರೆ, ಇಲ್ಲ ನಮ್ಮ ಸದನುಮಾನಕ್ಕೆ ಒಂದು ಉಪಾಧಿ ಇದೆ. ಏನು ಉಪಾಧಿ ಅಂತ ತಿಳ್ಕೊಂಡಂತಂದರೆ, ಯಾವುದು ಆರ್ದ್ರ ಇಂಧನ ಸಂಯೋಗ ಅಂದರೆ ಯತ್ರ ಯತ್ರ ಆರ್ದ್ರ ಇಂಧನ ಸಂಯೋಗ ವನ್ಯಮತ್ವಂ ತತ್ರ ತತ್ರ ಧೂಮತ್ವಂ. ಎಲ್ಲಿ ಹಸಿ ಕಟ್ಟಿಗೆಯಿಂದ ಸಹಿತವಾದ ಬೆಂಕಿ ಇದೆಯೋ ಅಲ್ಲಿ ಹೊಗೆ ಇರ್ತದೆ ಅಂತ ಹೇಳಿದ್ರಿಂದಾಗಿ ನಮಗೆ ಅಲ್ಲಿ ದೋಷ ಬರೋದಿಲ್ಲ. ಅದೇ ರೀತಿಯಾಗಿ ನಾವು ಕೂಡ ಹೇಳ್ತೀವಪ್ಪ, ಯತ್ರ ಯತ್ರ ಶುದ್ಧ ದೇಹತ್ವಂ ತತ್ರ ತತ್ರ ದುಃಖಾದಿರಹಿತತ್ವಂ, ಯತ್ರ ಯತ್ರ ಅಶುದ್ಧ ದೇಹತ್ವಂ ತತ್ರ ತತ್ರ ದುಃಖವತ್ವಂ. ನಿನ್ನ ಪ್ರಕಾರ ದೇಹದಲ್ಲಿ ದುಃಖ ಇರಬೇಕು ಅಂತಿದೆ, ಆದರೆ ಅಪ್ರಾಕೃತ ಶರೀರ ಎಲ್ಲಿದೆ, ಅಶುದ್ಧವಾದಂಥ ಶರೀರದಲ್ಲಿ ದುಃಖ ಇರ್ತದೆ, ಮೋಕ್ಷದಲ್ಲಿ ಶುದ್ಧವಾದ ಶರೀರ ಇದೆ. ಆದ್ದರಿಂದಾಗಿ ಅಲ್ಲಿ ಈ ಷಡೂರ್ಮಿತ್ವ ಕೊಡೋದಿಲ್ಲ. ಹಾಗಾದರೆ ನಿಮ್ಮ ಅಭಿಪ್ರಾಯ ಏನು ಅಂತ ತಿಳ್ಕೊಂಡಂತಂದರೆ, ನಾವು ಹೇಳ್ತಕ್ಕಂತಹ ಶರೀರ ಏನಿದೆ ಮುಕ್ತಿಯಲ್ಲಿ, ವಿಮತಃ ಮುಕ್ತಃ ನ ಊರ್ಮಿಮಾನ್, ಇವನಲ್ಲಿ ಅಶನಾಪಿಪ ಹಸಿವೆ ಬಾಯಾರಿಕೆ ಇತ್ಯಾದಿಗಳು ದೋಷಗಳು ಇಲ್ಲ. ದೇಹವತ್ವಾತ್, ದೇಹವುಳ್ಳದ್ದರಿಂದಾಗಿ ಈಶ್ವರ ದೇಹವತ, ಅಪ್ರಾಕೃತ ದೇಹವತ್ವಾತ್ ಈಶ್ವರ ದೇಹವತ. ಇಲ್ಲ ಅಪ್ರಾಕೃತ ಶರೀರವನ್ನು ನಾನು ಒಪ್ಪೋದಿಲ್ಲ ಅಂತ ತಿಳ್ಕೊಂಡಂತಂದರೆ, ಅಂಥ ಸಂದರ್ಭದಲ್ಲಿ ಆವಾಗ ನಿನಗೆ ನಾವೇನು ಹೇಳ್ತೇವೆ ಅಂತಂದರೆ, ನೀನು ನಾವು ಇರ್ತಕ್ಕಂಥ ಉಪಾಧಿಯನ್ನು ನೀವು ಶುದ್ಧ ದೇಹತ್ವರೂಪ ಅಂತ ಉಪಾಧಿ ಒಪ್ಕೊಳ್ಬೇಕಾಗ್ತದೆ. ಅಧೀಶಿತು ದೇಹವತ್ವಾತ್ ಹೇತೋ ಅನೇಕಾಂತಿಕತ. ಅನೇಕಾಂತಿಕ ಅಂತ ತಿಳ್ಕೊಂಡಂತಂದರೆ, ಸಾಧ್ಯದ ಅಭಾವ ಅಂತ ತಿಳ್ಕೊಂಡಂತ ಏನಿದೆ ಅದನ್ನು ಯಾವಾಗ ವ್ಯಭಿಚಾರಿತವಾಗ್ತದೆ ಅದಕ್ಕೆ ನಾವು ಅನೇಕ ಅಂತ ತಿಳ್ಕೊಂಡು ಹೇಳ್ತೇವೆ. ಸಾಧ್ಯದ ಅಭಾವ ಈಶ್ವರನ ದೇಹದಲ್ಲಿ ಇಲ್ಲ. ಸಾಧ್ಯದ ಅಭಾವ ಅಂದರೆ ಊರ್ಮಿ ರಾಹಿತತ್ವ ಪರಮಾತ್ಮನ ಶರೀರದಲ್ಲಿ ಇಲ್ಲ. ಆದರೆ ನೀವೇನು ಮಾಡ್ತೀರಿ ನೈಯಾಯಿಕರು ಅಂತ ತಿಳ್ಕೊಂಡಂತಂದರೆ, ಈಶ್ವರನಿಗೆ ಇಚ್ಛೆಯನ್ನು ಒಪ್ತೀರಿ. ಅಧೀಶಿತು ದೇಹತ್ವ, ಈಶ್ವರನಿಗೆ ಇಚ್ಛೆ ಇದೆ ಅಂತಂದಮೇಲೆ ದೇಹ ಇದೆ ಅಂತ ಅರ್ಥ ಆಯಿತು. ದೇಹ ಇದೆ ಅಂತಂದಮೇಲೆ ನಿಮ್ಮ ಪ್ರಕಾರ ದುಃಖ ಇದೆ ಅಂತ ಒಪ್ಕೊಳ್ಬೇಕು. ಆದರೆ ನೀವೇನು ಹೇಳ್ತೀರಿ, ದೇವರಲ್ಲಿ ದುಃಖ ಇಲ್ಲ ಅಂತ ತಿಳ್ಕೊಂಡಂತ ಹೇಳ್ತಾರೆ. ದೇವರಲ್ಲಿ ದುಃಖ ಇಲ್ಲ ಅಂತ ತಿಳ್ಕೊಂಡಂತ ಹೇಳಿದರೆ ಆಗ ಅವನಿಗೆ ಇಚ್ಛೆಯೂ ಇಲ್ಲ, ಆನಂತರ ದೇಹವೂ ಇಲ್ಲ, ಶಶವಿಷಾಣವತ್ ಅಂತ ತಿಳ್ಕೊಂಡಂತ ಹೇಳಿ ನೀವು ಅನ್ಬೇಕಾಗ್ತದೆ. ಆದ್ದರಿಂದ ಆ ರೀತಿಯಾಗಿ ನಿಮ್ಮಲ್ಲಿ ಅನೇಕಾಂತಿಕತ ಅಥವಾ ವೈಚಾನಂತ ಅನ್ನೋ ದೋಷ ಬರ್ತದೆ. ತಾತ್ಪರ್ಯ ಏನು ಅಂತಂದರೆ, ವೈಶೇಷಿಕನು ಇಚ್ಛೆಯನ್ನು ಒಪ್ತಾನೆ, ದೇವರಲ್ಲಿ ಇಚ್ಛಾ ಇದೆ ಅಂತ ತಿಳ್ಕೊಂಡಂತ ಒಪ್ತಾನೆ.
ಇಚ್ಛಾ ಪ್ರಯತ್ನಗಳನ್ನು ಒಪ್ತಾನೆ. ಇಚ್ಛಾ ಪ್ರಯತ್ನವನ್ನು ಒಪ್ಪಿದ ಮೇಲೆ ಒಂದು ದೇಹವನ್ನು ಒಪ್ಪಬೇಕಾಗ್ತದೆ. ಆದರೆ ದೇಹವನ್ನು ಒಪ್ಪಿದರೆ ದುಃಖ ಒಪ್ಪಬೇಕಾಗ್ತದೆ ಅಂತ ಅನ್ನೋದು ಅವನೊಂದು ದುಃಖ ಇದೆ ಅಲ್ಲಿ. ಅದಕ್ಕೋಸ್ಕರ ಅವನಿಗೆ ಹೇಳ್ತಾರೆ, ನೀನು ಬಹಳ ಕಷ್ಟಪಡಬೇಡ, ದುಃಖ ಸುಖ ಜೊತೆಯಲ್ಲಿ ಇರಲೇಬೇಕು ಅಂತಕ್ಕಂಥ ನಿನ್ನ ಅಭಿಪ್ರಾಯ ಏನಿತ್ತು, ನಾವು ಅದನ್ನು ಮೊದಲೇ ದೂರ ಮಾಡಿಬಿಟ್ಟಿದ್ದೇವೆ. ದುಃಖ ಸುಖಗಳು ಬೇರೆ ಬೇರೆ ಆಗಿರಲಿಕ್ಕೆ ಸಾಧ್ಯತೆ ಇದೆ. ಹಾಗೆ ಇಚ್ಛಾಸಹಿತವಾಗಿರ್ತಕ್ಕಂಥ ದೇಹ ಪರಮಾತ್ಮನಿಗಿದ್ದರೂ ಕೂಡ ಅದು ಅಪ್ರಾಕೃತವಾಗಿದೆ, ಊರ್ಮಿ ಇತ್ಯಾದಿಗಳಿಂದ ರಹಿತವಾಗಿದೆ. ಆದ್ದರಿಂದಾಗಿ ಅದೇ ರೀತಿಯಾಗಿ ಮುಕ್ತನಾಗಿರ್ತಕ್ಕಂಥ ವ್ಯಕ್ತಿಯು ಕೂಡ ಆ ಸ್ವರೂಪ ಶರೀರ ಅದು ಅಪ್ರಾಕೃತವಾದ್ದರಿಂದಾಗಿ ಅವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ದುಃಖ ಇರೋದಿಲ್ಲ. ನಿನ್ನ ಪ್ರಕಾರವೇ ನಾವು ಹೇಳ್ತೇವೆ ನೋಡ್ಕೊ. ನಿನಗೆ ನಾವು ದೋಷ ಏನು ಕೊಟ್ಟಿದ್ದೆವು? ಈಶ್ವರನಿಗೆ ಇಚ್ಛಾದಿಗಳು ಇತ್ತು ಅಂತ ತಿಳ್ಕೊಂಡಂತಂದರೆ ಅವನಿಗೆ ದೇಹ ಇಲ್ಲ ಅಂತ ಹೇಳಬೇಕಾಗ್ತದೆ. ದೇಹ ಇಲ್ಲ ಅಂತ ಹೇಳಿದರೆ ಅವನು ಮೊಲದ ಕೋಡಿನಂತೆ ಅವನು ಶೂನ್ಯ ಅಂತ ಅನ್ನಬೇಕಾಗ್ತದೆ. ಅದಕ್ಕೆ ನೀ ಏನು ಮಾಡ್ತಿ? ಪರಮಾತ್ಮನ ದೇಹದಲ್ಲಿ ಶಶವಿಷಾಣತ್ವ ಬರಬಾರ್ದು ಅಂತ ತಿಳ್ಕೊಂಡಂತೇಳಿ ಅವನಿಗೆ ಜ್ಞಾನ ಇಚ್ಛೆ ಇದೆ ಅಂತ ತಿಳ್ಕೊಂಡಂತ ಹೇಳ್ತೀವಿ. ಜ್ಞಾತ್ರಾದಿ ರೂಪಮತ್ತ ಸ್ಯಾತ್ ವೈಲಕ್ಷಿಣ್ಯಾಯ ಚೇತ್ತತಃ ತದೇವ ದೇಹ ಶಬ್ದೋಕ್ತಂ ನಹ್ಯಸೋ ಪ್ರಾಕೃತಾಕೃತಿ. ಅಸ್ಯ ಈ ಪರಮಾತ್ಮನಿಗೆ ತತಃ ಶೂನ್ಯ ಅನಿಸ್ಕೊಂಡಿರ್ತಕ್ಕಂಥ ಶಶವಿಷಾಣಗಳಿಂದ ವೈಲಕ್ಷಿಣ್ಯಾಯ ಅದರಿಂದ ಅವನು ಬೇರೆ ಅಂತ ತಿಳ್ಕೊಂಡಂಥೇಳಿ ಹೇಳೋ ಸಲುವಾಗಿ ನೀನು ಏನು ಮಾಡ್ತೀಯ ಅಂತಂದರೆ ಜ್ಞಾನ ಇಚ್ಛೆಗಳು ಅವನಿಗೆ ಜ್ಞಾನ ಇಚ್ಛೆಗಳು ಇವೆ ಅಂತ ತಿಳ್ಕೊಂಡಂತ ಹೇಳ್ತೀವಿ. ಜ್ಞಾನ ಇಚ್ಛೆಗಳು ಇದೆ ಅಂತ ತಿಳ್ಕೊಂಡಂತ ಏನು ಹೇಳ್ತೀಯಲ್ಲ, ಜ್ಞಾನ ಇಚ್ಛೆ ಇರುವಿಕೆಯೇ ಅದೊಂದು ದೇಹವತ್ವ. ದೇಹ ಇಲ್ಲದೆ ಜ್ಞಾನ ಇಚ್ಛೆ ಇರಲಿಕ್ಕೆ ಆಗೋದಿಲ್ಲ. ಅದೇ ದೇಹವನ್ನು ನಾವು ಹೇಳ್ತೇವೆ. ಆದರೆ ನಾವೇನು ಹೇಳ್ತೇವೆ ಅಂದರೆ ಪ್ರಾಕೃತ ಶರೀರದಲ್ಲಿ ದುಃಖ ಸಹಿತವಾದಂಥ ಸುಖ ಇರ್ತದೆ, ಅಪ್ರಾಕೃತ ಶರೀರದಲ್ಲಿ ದುಃಖರಹಿತವಾದಂಥ ಇರ್ತದೆ. ಈಶ್ವರಸ್ಯ ಜ್ಞಾನಾದಿ ರೂಪ ಸದ್ಭಾವಾತ್, ಪರಮಾತ್ಮನಿಗೆ ಜ್ಞಾನಾದಿ ರೂಪ ಇರೋದರಿಂದ ಶಶವಿಷಾಣಿತ್ವ ಹೇಗೆ ಅಂತ ನೀನು ಕೇಳಿದರೆ, ಅದಕ್ಕೋಸ್ಕರ ನೋಡಪ್ಪ, ಪರಮಾತ್ಮನಿಗೆ ಜ್ಞಾನಾದಿ ಇಚ್ಛೆಗಳು ಇದೆ, ದೇಹವಿತ್ತ ಇಲ್ಲ ಅಂತಂತಿ. ನಮ್ಮ ಇದರಲ್ಲಿ ಮುಖ್ಯ ಏನು ಅಂತಂದರೆ, ನಿಮ್ಮ ಪ್ರಕಾರ ನೀನು ದೇಹವತ್ವವನ್ನು ಒಪ್ಪಬೇಕಾದ್ರೆ ಅಪ್ರಾಕೃತ ದೇಹವನ್ನು ಒಪ್ಕೊಂಡ್ಬಿಡು. ಹಾಗೆ ಅಲ್ಲಿರ್ತಕ್ಕಂಥ ದೋಷ ಹೊರಟೋಗ್ಬಿಡ್ತದೆ. ಆದ್ದರಿಂದಾಗಿ ಅದರಂತೆ ಮುಕ್ತನ ಶರೀರದಲ್ಲಿಯೂ ಕೂಡ ಇಚ್ಛಾದಿಗಳಿವೆ, ದೇಹ ಇದೆ, ಆದರೆ ಊರ್ಮಿತ್ವ ಇಲ್ಲ ಅಂತ ತಿಳ್ಕೊಂಡಂತೇನು ಹೇಳಲಿಕ್ಕೆ ಬರ್ತದೆ. ಮತ್ತು ಇನ್ನೊಂದೇನಿದೆ ಅಂತ ತಿಳ್ಕೊಂಡಂತಂದರೆ, ದುಃಖ ಇದ್ದಾಕ್ಷಣ ಶರೀರ ಇದ್ದಾಕ್ಷಣಕ್ಕೆ ದುಃಖ ಬರಲೇಬೇಕು ಅಂತೇನಿಲ್ಲ. ಏವಂ ಸ್ವರೂಪ ದೇಹತ್ವಂ ಮುಕ್ತಸ್ಯಾಪಿ ಉರದೀಕೃತಂ ನ ಅನಿಷ್ಟಭೋಗತೇನ ಸ್ಯಾತ್ ಪ್ರಾಕೃತ ಕ್ಷೇತ್ರ ಸಂಭವ. ಹೇಗೆ ನೀನು ಪರಮಾತ್ಮನಿಗೆ ನಿನಗೆ ಮುಕ್ತ ಶರೀರ ಅಪ್ರಾಕೃತ ಶರೀರ ಅಂತ ಒಪ್ಕೊಳ್ಬೇಕಾಗ್ತದಲ್ಲ, ಅವನಲ್ಲಿ ಇರ್ತಕ್ಕಂಥ ಶಶವಿಷಾಣತ್ವ ಬರಬಾರದು ಅಂತೇಳಿ, ನೀನು ಕೂಡ ಅದೇ ರೀತಿಯಾಗಿ ಮುಕ್ತನಿಗೂ ಕೂಡ ಸ್ವರೂಪ ದೇಹತ್ವವನ್ನು ನಾವು ಸ್ವೀಕಾರ ಮಾಡಿದ್ದೇವೆ. ಸ್ವರೂಪ ಶರೀರ ಅವನಿಗಿದ್ದದ್ರಿಂದಾಗಿ ತೇನ ಪ್ರಾಕೃತ ಕ್ಷೇತ್ರ ಸಂಭವ, ಪ್ರಾಕೃತ ಶರೀರದಲ್ಲಿ ಬರಬೇಕಾಗಿರ್ತಕ್ಕಂಥ ದುಃಖಾದಿಗಳು ಅನಿಷ್ಟ ಭೋಗಗಳು ಅವನಿಗೂ ಇರೋದಿಲ್ಲ. ತಾತ್ಪರ್ಯ ಇಷ್ಟೇ, ಸುಖದ ಜೊತೆಗೆ ದುಃಖ ಇರಬೇಕು ಅಂತ ತಿಳ್ಕೊಂಡಿರ್ತಕ್ಕಂಥ ನಿನ್ನ ಕಾನ್ಸೆಪ್ಟ್ ತಪ್ಪಿದೆ. ಶರೀರ ಇದ್ದ ಮೇಲೆ ಸುಖ ಇದೆ, ದುಃಖ ಶರೀರ ಇರಬೇಕು ಅಂತ ನೀನು ಅಂತೀಯಲ್ಲ, ಬೇಕಾಗಿಲ್ಲ. ಶರೀರ ಅಪ್ರಾಕೃತವಾಗಿದ್ದರೆ ಈ ಪ್ರಾಕೃತವಾದಂಥ ಶರೀರದಲ್ಲಿ ಬರಬೇಕಾಗಿರ್ತಕ್ಕಂಥ ಸುಖ ದುಃಖಾದಿಗಳನ್ನು ಏನು ಕಂಡಿದ್ದಿ ಅದನ್ನು ಕಾಣುವ ಅವಶ್ಯಕತೆ ಇಲ್ಲ. ಆದ್ದರಿಂದಾಗಿ ಅವನಿಗೆ ಮುಕ್ತನಾಗಿರ್ತಕ್ಕಂಥ ವ್ಯಕ್ತಿಗೆ ಅಪ್ರಾಕೃತ ಶರೀರ ಇದೆ ಅಂತ ತಿಳ್ಕೊಂಡಂತ ಅನ್ನೋದು ನಾವು ಸ್ವೀಕಾರ ಮಾಡಿದ್ದರಿಂದಾಗಿ ನೀನು ಈ ದೋಷವನ್ನು ಕೊಡಲಿಕ್ಕೆ ಬರೋದಿಲ್ಲ. ಇಲ್ಲ, ನಾನು ದೋಷ ಕೊಡ್ತಾರೆ. ಶರೀರ ಭೋಗ ಮಾಡಬೇಕಾಗಿದ್ದರೆ ಅವಯವ ಬೇಕು. ಆದ್ದರಿಂದಾಗಿ ನೈಯಾಯಿಕ ಶ್ರೀಮದಾಚಾರ್ಯ ಕೇಳ್ತಾನೆ, ಮುಕ್ತರಿಗೆ ಅವಯವ ಇದೆಯೋ ಇಲ್ಲವೋ ಹೇಳಿ.
ಮುಕ್ತರಿಗೆ ಅವಯವ ಇದೆ ಅಂತಿಕೊಂಡಂತಂದರೆ ಮುಕ್ತರಿಗೂ ವಿನಾಶ ಇದೆ ಅಂತ ಅರ್ಥ. ಅದಕ್ಕೆ ಅವನು ಮಾಡ್ತಕ್ಕಂಥ ಯುಕ್ತಿವಾದ ಹೀಗಿದೆ. ವಿಮತಃ ಮುಕ್ತನಾದ ವ್ಯಕ್ತಿ ಬಟ್ಟೆಯಂತೆ ವಿನಾಶವಾನ್ ನಾಶವುಳ್ಳವನಾಗಿದ್ದಾನೆ. ಯಾಕೆ? ಅವನಿಗೆ ಅವಯವ ಇದೆ. ಈ ಬಟ್ಟೆಗೆ ದಾರ ಅಂತ ಅನ್ನೋ ಅವಯವಗಳಿವೆ. ಅವಯವ ಇದ್ದ ಬಟ್ಟೆ ಒಂದು ದಿವಸ ನಷ್ಟವಾಗಿ ಹೋಗ್ಬಿಡ್ತದೆ, ಸುಟ್ಟು ಹೋಗ್ತದೆ ಅಥವಾ ಮಣ್ಣಲ್ಲಿ ಸೇರ್ಕೊಂಡು ಹೋಗ್ಬಿಡ್ತದೆ. ಆದ್ದರಿಂದಾಗಿ ಮುಕ್ತನಿಗೆ ಅವಯವ ಇದೆ ಅಂತಂದರೆ ವಿನಾಶಿ ಅಂತ ಒಪ್ಪಬೇಕು. ಅವಯವ ಇಲ್ಲ ಅಂತಂದರೆ ಸುಖಭೋಗ ಇಲ್ಲ, ಆನಂದ ಜ್ಞಾನಾನಂದತ್ವಾಗಿರ್ತಕ್ಕಂಥ ಅನುಭವ ಇಲ್ಲ. ಅನುಭವ ಮಾಡಬೇಕಾಗಿದ್ದರೆ ಅವಯವ ಬೇಕು ಅಂತ ಕೇಳಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ನಿನಗೆ ನಾವು ಪ್ರಶ್ನೆಯನ್ನು ಮಾಡ್ತೇವೆ, ಅವಯವ ನಾಶವಾಗ್ತದೆ ಅಂತ. ಎಂಥ ಅವಯವ ನಾಶವಾಗ್ತದೆ? ಅವನ ಶರೀರದಿಂದ ಭಿನ್ನವಾದ ಅವಯವ ನಾಶವಾಗ್ತದೆಯೋ, ಶರೀರದಿಂದ ಅಭಿನ್ನವಾದ ಅವಯವಗಳು ನಾಶವಾಗ್ತದೆ. ಈಗ ಪಟದಲ್ಲಿ ಪಟ ಭಿನ್ನವಾದ ಅವಯವ ಇದೆ, ಪಟಾಧಾರ ಒಂದೇ ಅಲ್ಲ, ಭಿನ್ನವಾದ ಅವಯವ ಇದೆ. ಭಿನ್ನವಾದ ಅವಯವ ಇಲ್ಲ ಅಂತಂತೀಯೋ, ಅವಯವ ಇದ್ದದ್ರಿಂದ ನಾಶ ಅಂತಂತೀಯೋ, ಅಭಿನ್ನವಾದ ಅವಯವ ಇದ್ದರೆ ನಾಶ ಅಂತಂತೀಯೋ ಹೇಳು ಅಂತ ತಿಳ್ಕೊಂಡಂತಂದಾಗ ಇಲ್ಲ. ಮತ್ತು ಭಿನ್ನವಾಗಿರ್ತಕ್ಕಂತಹ ಅವಯವಗಳು ನಾಶವಾಗ್ತವೆ ಅಂತಂತೇನೆ ಅಂತಕೊಂಡು ಆಯ್ತು. ಭಿನ್ನವಾದ ಅವಯವಗಳು ಸಂಸಾರಾವಸ್ಥೆಯಲ್ಲಿ ಅವು ಅಪ್ರಾಕೃತವಾಗಿರೋದಿಲ್ಲ, ಅವು ಹಾನಿಯಾಗ್ತವೆ ಅಂತ ನಾವು ಒಪ್ಕೊಳ್ತೇವೆ. ಆದ್ದರಿಂದಾಗಿ ಅವಯವ ಮುಕ್ತನಿಂದ ಭಿನ್ನವಾಗಿದೆ ಅಂತ ಒಪ್ಕೊಂಡ್ರೆ ಭಿನ್ನವಾದ ಅವಯವ ಸಂಸಾರಿ ಇದರಲ್ಲಿ ಇದ್ದಂತೆ ಅವಯವ ನಾಶವಾಗ್ತದೆ. ಆದರೆ ಇದು ಪ್ರಾಕೃತ ಶರೀರದಲ್ಲಿ ಮಾತ್ರ ಇರ್ತದೆ. ಆದ್ದರಿಂದ ಸಿದ್ಧ ಸಾಧನತ್ವ ದೋಷ ನಿನಗೆ ಬರ್ತದೆ. ಅದಕ್ಕೋಸ್ಕರ ನೀನೇನು ಮಾಡಬೇಕು ಅಂತಂದರೆ ಸಿದ್ಧ ಸಾಧನತ್ವ ದೋಷವನ್ನು ದೂರ ಮಾಡಬೇಕಾಗಿತ್ತು ಅಂತಕೊಂಡಂತಂದರೆ ಅಭಿನ್ನವಾದ ಅವಯವ ನಾಶವಾಗ್ತದೆ ಅಂತ ಅನ್ಬೇಕು. ಅಭಿನ್ನವಾದ ಅವಯವಗಳಿವೆ ಅಂತ ಹೇಳಬೇಕಾಗ್ತದೆ. ಅಭಿನ್ನವಾದ ಅವಯವನ್ನು ನಾನು ಹೇಳಬೇಕು ಯಾಕೆ ಅವಶ್ಯಕವಾಗ್ತದೆ ಅಂತಿಕೊಂಡಂತಂದರೆ ಅದಕ್ಕೋಸ್ಕರ ಹೇಳ್ತಾರೆ, ಪರಮಾಣ್ವಾದಿ ದೇಶೇಶು ವ್ಯಾಪ್ತೇ ವೇಮಾದಿಕೇಶ್ವಪಿ ಯಥಾತ್ಮನ ಪ್ರದೇಶಾಶು ತೇಷಾಂನು ಅವಯವಾಸ್ತಥಾ. ನೋಡಪ್ಪ, ನೀನು ವೈಶೇಷಿಕ ನೈಯಿಕ ವೈಶೇಷಿಕ ಒಂದೇ. ನೀನು ಮಾಡ್ತಿ? ಆತ್ಮನಃ ಪರಮಾತ್ಮನೂ ಇದ್ದಾನೆ, ಜೀವಾತ್ಮನೂ ಇದ್ದಾನೆ. ಈ ಪರಮಾತ್ಮ ಜೀವಾತ್ಮರಲ್ಲಿ ವ್ಯಾಪ್ತಿಯನ್ನು ಸಿದ್ಧಪಡಿಸೋದಕ್ಕೋಸ್ಕರ ಏನು ಮಾಡ್ತಿ? ಪರಮಾಣ್ವಾದಿ ದೇಶೇಶು, ನಿನ್ನ ಪ್ರಕಾರ ಅಣುನಷ್ಟು ಒಂದು ಪ್ರದೇಶ, ದ್ವಣುಕದಷ್ಟು ಒಂದು ಪ್ರದೇಶ, ಎರಡು ಅಣುಗಳು 2 ಸಲ ಬಂದು ಕೂಡಿದರೆ ಸ್ವಲ್ಪ ದೊಡ್ಡ 4 ಅಣು ಆಯಿತು. ಅದೊಂದು 4 ಅಣುಗೆ ಇರತಕ್ಕಂಥ ಒಂದು ಸಣ್ಣ ಜಾಗ ಇದೆ. ಆನಂತರ ತೆಣುಕ, 3 ದ್ವಣುಕಗಳು ಸೇರಿ ಒಂದು ತ್ರಿಣುಕ ಆಗ್ತದೆ. ಅದರಿಂದ ಇನ್ನೂ ಸ್ವಲ್ಪ ದೊಡ್ಡ ಜಾಗ. ಹೀಗಾಗಿ ಈ ರೀತಿಯಾಗಿ ಆಕಾಶದಲ್ಲಿ ಈ ರೀತಿಯಾಗಿರ್ತಕ್ಕಂಥ ವಿಭಾಗಗಳಿವೆ. ಆನಂತರ 1 ಫೂಟಿನಷ್ಟು ಜಾಗ ಇದೆ, ಒಂದು ಉದ್ದ ಚಾಕಿನಂತೂ ಇದೆ. ಈ ರೀತಿಯಾಗಿ ಹೇಗೆ ಅನೇಕ ವ್ಯಾಪ್ತಿಗೋಸ್ಕರ ಪರಮಾಣುವಾದಿ ದೇಶಗಳಲ್ಲಿ ನೀನು ಅಣು, ದ್ವಣುಕ, ತ್ರಣುಕ, ವ್ಯೋಮಾದಿ ಇತ್ಯಾದಿ ಏನು ಪ್ರದೇಶಗಳನ್ನು ಒಪ್ತೀವಿ, ಅದೇ ರೀತಿಯಾಗಿ ನಾವು ಕೂಡ ನಿನ್ನ ಪ್ರಕಾರ ಏನು ಪ್ರದೇಶದಲ್ಲಿರ್ತಕ್ಕಂಥ ಅಣು ಅಭಿನ್ನ ಅವಯವಗಳು, ಅವ್ಯಾಕೃತ ಆಕಾಶದಲ್ಲಿರ್ತಕ್ಕಂಥವುಗಳು, ಈ ಅಣು ಪ್ರದೇಶ, ದ್ವಣುಕ, ತ್ರಿಣುಕ ಪ್ರದೇಶಗಳು ಹೇಗೆ ಅಭಿನ್ನ ಅವಯವಗಳು, ಅದೇ ರೀತಿಯಾಗಿ ನಾವು ಕೂಡ ಮುಕ್ತಿಯಲ್ಲಿರ್ತಕ್ಕಂಥ ಅವಯವಗಳು ಅಭಿನ್ನ ಅವಯವಗಳು. ಅಂದರೆ ಜೀವಾತ್ಮನಿಂದ ಭಿನ್ನವಾಗಿ ಅವಯವ ಇರೋದಿಲ್ಲ, ಜೀವಾತ್ಮನ ಜೊತೆಯಲ್ಲೇ ಅವಯವಗಳು ಅವನ ಸ್ವರೂಪ ಅವಯವಗಳು ಒಂದೇ ಆಗಿರ್ತವೆ. ಸ್ವರೂಪ ಶರೀರ ಅಭಿನ್ನ ಅವಯವಗಳು ಮೋಕ್ಷದಲ್ಲಿವೆ ಅಂತ ಕೂಡ ನಾವು ಹೇಳ್ತೇವೆ. ಅದರಿಂದಾಗಿ ಅಭಿನ್ನ ಅವಯವಗಳು ಇರತಕ್ಕಂಥ ಸಂದರ್ಭದಲ್ಲಿ ವಿನಾಶತ್ವ ಬರೋದಿಲ್ಲ. ಭಿನ್ನ ಅವಯವ ಇದ್ದಲ್ಲಿ
ವಿನಾಶಿತ್ವ ಬರ್ತದೆ. ಆದ್ದರಿಂದ ಅವಯವ ಉಳ್ಳವರಾಗಿದ್ದಾರೆ ಮುಕ್ತರು. ಅವಯವ ಉಳ್ಳದರಾದ್ದರಿಂದ ಸುಖ ದುಃಖಾದಿಗಳನ್ನು ಅನುಭವಿಸಲಿಕ್ಕೂ ಸಮರ್ಥರಾಗಿದ್ದಾರೆ. ಆದ್ದರಿಂದಾಗಿ ಸ್ವರೂಪ ಶರೀರದಲ್ಲಿ ಅವಯವನೂ ಇದೆ, ಆದರೆ ಅಭಿನ್ನ ಅವಯವಗಳಿವೆ. ಇಲ್ಲ ಮತ್ತು ವಿಶೇಷಕ್ಕೆ ಹೇಳ್ತಾನೆ, ಇಲ್ಲ ಮತ್ತು ಮುಕ್ತರಿಗೆ ಇಂದ್ರಿಯ ಇಲ್ಲ ಅಂತ ನಾನು ಹೇಳ್ತೇನೆ ಅಂತ ತಿಳ್ಕೊಳ್ತಾರೆ. ಅಂತ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಆವಾಗ ನಾವು ಹೇಳ್ತೇವೆ, ಮುಕ್ತನಿಗೆ ಮುಕ್ತ ರೂಪಾದಿವಿತ್ ಸತ್ವಾತ್ ಜಡಾನ್ಯತ್ವೇ ಸತಿ ಈಶ್ವತ ದೃಷ್ಟಾಂತೋ ಅಸಾಧ್ಯ ವಿಕಲಃ ತಸ್ಯ ಸರ್ವಜ್ಞತಾಗ್ರಹಾತ್. ಮುಕ್ತನಿಗೆ ರೂಪ ರಸ ಗಂಧ ಇತ್ಯಾದಿಗಳ ಅನುಭವ ಇದೆ. ಯಾಕೆ? ಅನುಭವ ಇದ್ದದರಿಂದ ಅವನು ಜಡನಲ್ಲ, ಜಡನಿಂದ ಬೇರೆಯಾದಂಥ ಪರಮಾತ್ಮನಂತೆ. ಮುಕ್ತ ರೂಪಾದಿವಿತ್ ಸತ್ವಾತ್ ಜಡಾನ್ಯ ಮುಕ್ತ ಈಶವತ ಪರಮಾತ್ಮನಂತೆ ಜಡಾನ್ವಯತ್ವೇ ಸತಿ, ಜಡಾನ್ಯತ್ವೇ ಸತಿ ಜಡದಿಂದ ಬೇರೆಯಾಗಿ, ಸತ್ವಾತ್ ನಿತ್ಯನಾಗಿರುವುದರಿಂದ, ರೂಪಾದಿಮತ್ ಪರಮಾತ್ಮನಲ್ಲಿ ಹೇಗೆ ಇಂದ್ರಿಯಗಳು ಮತ್ತು ಸರ್ವಜ್ಞತ್ವಾದಿಗಳು ಇವೆ, ಆನಂದ ಸರ್ವಜ್ಞತ್ವಾದಿಗಳು ಇವೆ, ಅದೇ ರೀತಿಯಾಗಿ ಈ ಮುಕ್ತನಿಗೂ ಕೂಡ ಇಂದ್ರಿಯಗಳಿವೆ. ಯಾಕೆ ಇವನು ಜಡದಿಂದ ಭಿನ್ನನಾಗಿದ್ದಾನೆ. ಜಡನಿಂದ ಭಿನ್ನನಾದ್ದರಿಂದಾಗಿ ಇವನಿಗೆ ರೂಪ ರಸಗಂಧ ಇತ್ಯಾದಿಗಳ ಜ್ಞಾನ ಇದೆ. ಜ್ಞಾನ ಇದ್ದದರಿಂದಾಗಿ ಆ ಜ್ಞಾನದಕ್ಕೋಸ್ಕರ ಬೇಕಾಗಿರ್ತಕ್ಕಂಥ ಅವಯವಗಳು ಇಂದ್ರಿಯಗಳು ಕೂಡ ಇವೆ. ಇದರ ಬಗ್ಗೆ ನಿಮ್ಗೆ ನಾವು ಈ ರೀತಿಯಾಗಿ ತಿಳಿಸಿ ಹೇಳ್ತೇವೆ. ಮುಕ್ತನಾಗಿರ್ತಕ್ಕಂಥ ವ್ಯಕ್ತಿ ರೂಪ ಮೊದಲಾದ ಜ್ಞಾನವುಳ್ಳವನಾಗಿದ್ದಾನೆ. ರೂಪ ಮೊದಲಾದ ಅಂತಂದರೆ ಶಬ್ದ ಸ್ಪರ್ಶ ರೂಪರಸ ಈ ಜ್ಞಾನವುಳ್ಳವನಾಗಿದ್ದಾನೆ. ಯಾಕೆ? ಇವನು ಜಡನಿಂದ ಬೇರೆ ಚೇತನನಾದ್ದರಿಂದಾಗಿ ಚೇತನಲ್ಲಿ ಜ್ಞಾನತ್ವ ಚೇತನ ಲಕ್ಷಣ, ಜ್ಞಾನ ಇಚ್ಛಾಕ್ರಿಯೆ ಚೇತನ ಲಕ್ಷಣ. ಜ್ಞಾನ ಇದೆ ಅಂತಂದಮೇಲೆ ರೂಪಾದಿ ಜ್ಞಾನ ಇದೆ ಅಂತ ಅರ್ಥ. ಜಡನಿಂದ ಬನ್ನನಾಗಿದ್ದಾನೆ. ಮತ್ತೇನಾಗಿದ್ದಾನೆ? ಸತ್ ಎಕ್ಸಿಸ್ಟೆನ್ಸ್ ವ್ಯಕ್ತ. ಚೇತನಾಗಿರ್ತಕ್ಕಂಥ ವ್ಯಕ್ತಿ ನಾನ್ ಎಕ್ಸಿಸ್ಟೆನ್ಸ್ ಇರೋದಿಲ್ಲ. ಅದೇ ಯಾಕಂತ ತಿಳ್ಕೊಂಡಂತಂದರೆ ಈಶ್ವರವತ ಪರಮಾತ್ಮ ಜಡದಿಂದ ಭಿನ್ನನಾಗಿ ಅಸ್ತಿತ್ವವನ್ನು ಪಡೆದು ಅನೇಕ ರೀತಿಯಾಗಿರ್ತಕ್ಕಂಥ ಇಚ್ಛಾ ಜ್ಞಾನ ಆನಂದಾದಿಗಳಿಂದ ಯುಕ್ತನಾಗಿ ಅನುಭವದಿಂದ ಯುಕ್ತನಾದ ಇಂದ್ರಿಯವುಳ್ಳವನಾಗಿದ್ದಾನೆಯೋ ಅದೇ ಯುಕ್ತಿಯಿಂದ ಮುಕ್ತನಿಗಾಗಿರ್ತಕ್ಕಂಥ ರೂಪಾದಿಗ್ರಾಹಕವಾದಂಥ ಮುಕ್ತನಿಗೆ ಚಕ್ಷುರಿಂದ್ರಿಯಾದಿಗಳು ಸ್ವೀಕರಿಸಲೇಬೇಕಾಗ್ತದೆ. ಯಾಕೆ ನಾ ಸ್ವೀಕಾರ ಮಾಡಬೇಕಾಗ್ತದೆ? ನನಗೆ ಯಾಕೆ ಆಗ್ರಹ ಮಾಡ್ತೀನಿ ಅಂತ ನೀವು ಅನ್ಬೇಡ. ಯಾಕಂತಂದರೆ ನೈಯಾಯಿಕರಾಗಿರ್ತಕ್ಕಂಥ ನೀವು ಪರಮಾತ್ಮನನ್ನು ಸರ್ವಜ್ಞ ಅಂತ ಒಪ್ಕೊಂಡಿದ್ದೀರಿ. ಸರ್ವಜ್ಞ ಅಂತ ತಿಳ್ಕೊಂಡಂಥ ಜ್ಞಾನ ಇದೆ ಅಂತ ಅರ್ಥ. ಜ್ಞಾನ ಇದೆ ಅಂತ ತಿಳ್ಕೊಂಡಂತಂದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಇಂದ್ರಿಯಗಳು ಇವೆ ಅಂತ ಅರ್ಥ. ಯಾಕೆ? ಅದಕ್ಕೆ ನೀವು ಹೇಳುವಾಗ ಏನು ಹೇಳ್ತೀರಿ? ಅವನು ಜಡದಿಂದ ಭಿನ್ನನಾಗಿದ್ದಾನೆ ಅಂತ ಹೇಳ್ತಾರೆ. ಇಲ್ಲಿ ಜೀವಾತ್ಮನೂ ಕೂಡ ಜಡದಿಂದ ಭಿನ್ನನಾಗಿದ್ದಾನೆ. ಜಡದಿಂದ ಭಿನ್ನನಾದ್ರಿಂದ ಚೇತನನಾದ್ರಿಂದ ಜ್ಞಾನವತ್ವ ಬಂತು. ಜ್ಞಾನವತ್ವ ಇರೋದರಿಂದಾಗಿ ಅವನಿಗೆ ಅದಕ್ಕೆ ಇಂದ್ರಿಯಗಳು ಕೂಡ ಬಂತು. ಆದ್ದರಿಂದಾಗಿ ಇಲ್ಲಿ ನಾವು ಇಲ್ಲಿ ಸಾಧ್ಯ ವಿಕಲತ್ವ ನಾವು ಕೊಡೋದಿಲ್ಲ. ಯಾಕಂತಂದರೆ ದೃಷ್ಟಾಂತದಲ್ಲಿ ಪರಮಾತ್ಮನಲ್ಲಿಯೂ ಕೂಡ ಈ ರೀತಿಯಾಗಿರ್ತಕ್ಕಂಥ ಜ್ಞಾನೇಚ್ಛಾದಿಗಳು ಕ್ರಿಯೆ ಇವೆ. ಅದರಿಂದ ಮುಕ್ತನಿಗೆ ಇಂದ್ರಿಯಗಳು ಇವೆ, ಇಂದ್ರಿಯ ಇಲ್ಲ ಅಂತ ಹೇಳಿಕ್ಕೆ ಬರೋದಿಲ್ಲ. ತಾತ್ಪರ್ಯ ಇಷ್ಟೇ, ಆನಂದ ಅನುಭವಿಸ್ತಾನೆ ಅಂತ ತಿಳ್ಕೊಂಡಂತಂದಮೇಲೆ ಅನುಭವಕ್ಕೆ ಬೇಕಾಗಿರ್ತಕ್ಕಂಥ ಇಂದ್ರಿಯಗಳಿವೆ. ಆದರೆ ಸ್ವರೂಪ ಇಂದ್ರಿಯಗಳು ಭಿನ್ನ ಇಂದ್ರಿಯಗಳಲ್ಲ. ಅವಯವಗಳು ಸ್ವರೂಪ ಅವಯವಗಳು, ಭಿನ್ನ ಅವಯವಗಳಲ್ಲ. ಒಂದು ವೇಳೆ ನೀನು ಆನಂದಾನುಭವ ಇಲ್ಲ ಅಂತ ತಿಳ್ಕೊಂಡಂತಂದರೆ ಈಶ್ವರ ನ ಸುಖೀತೇನ ರೂಪಾದ್ಯನುಭವಾನ್ನಪಿ ದುಃಖ ಪ್ರಸಂಗಾತ್ ಇತಿ ಮಾವಾದಿ ತದ್ವ್ಯಾಪ್ತಿ ದೂಷಣಾತ್. ಈಶ್ವರ ಪರಮಾತ್ಮ ರೂಪಾದಿಗಳನ್ನು ಅನುಭವ ಮಾಡ್ತಾ ಇದ್ದರೂ ಕೂಡ
ಅವನಿಗೆ ನಾವು ದೇಹ ಒಪ್ಪೋದಿಲ್ಲ ಅಂತ ನೀವು ಹೇಳ್ತೀರಿ. ಪರಮಾತ್ಮನಿಗೆ ದೇಹ ಒಪ್ಪೋದಿಲ್ಲ, ದೇಹ ಒಪ್ಪಿದರೆ ಮತ್ತು ದುಃಖ ಹೇಳಬೇಕಾಗ್ತದೆ ಅಂತ ನಿಮ್ಮ ಸಿದ್ಧಾಂತ ಏನಿದೆ ಅದು ಕೂಡ ತಪ್ಪಿದೆ. ಯಾಕೆ ಅಂತ ತಿಳ್ಕೊಂಡಂತಂದರೆ ಸುಖದ ಜೊತೆಯಲ್ಲಿ ದುಃಖ ಇದ್ದೇ ಇರ್ತದೆ ಅಂತ ಅನ್ನೋದನ್ನು ನೀವು ಮೊದಲೇ ಖಂಡನೆ ಮಾಡಿದ್ದೇವೆ. ಸುಖ ದುಃಖ ಬೇರೆ ಬೇರೆ ಆಗಿರ್ತವೆ. ಸುಖ ಇದ್ದಲ್ಲಿ ದುಃಖ ಇರೋದಿಲ್ಲ, ದುಃಖ ಇದ್ದಲ್ಲಿ ಸುಖ ಇರೋದಿಲ್ಲ. ಇಲ್ಲಿ ಸುಖ ಸ್ವರೂಪ ಇದ್ದದ್ರಿಂದಾಗಿ ದುಃಖ ಬರ್ತದೆ ಅದರಿಂದ ಇಲ್ಲ ಅಂತಕ್ಕಂಥ ನಿನ್ನ ಕಾನ್ಸೆಪ್ಟೇ ಕೊಡೋದಿಲ್ಲ. ಸಂಸಾರದಲ್ಲಿ ಸುಖದ ಜೊತೆಗೆ ದುಃಖ ಇದ್ದದನ್ನು ನೋಡಿದ್ದಿ, ಅದು ಸುಖ ದುಃಖ ಒಂದೇ ಕಡೆ ಇದ್ದದ್ದು ನೋಡಿದ್ಯಾ? ಇಲ್ಲ. ಇದು ಅಪ್ರಾಕೃತ ಶರೀರ ಆದ್ದರಿಂದಾಗಿ ಸುಖ ಇದೆ, ದುಃಖ ಇಲ್ಲ. ಆದ್ದರಿಂದಾಗಿ ಈಶ್ವರನು ಸುಖ ಆನಂದ ಸ್ವರೂಪನಾದ ದೇಹವುಳ್ಳವನು, ಅವನಂತೆ ಮುಕ್ತನು ಕೂಡ ಆನಂದ ಸ್ವರೂಪವಾಗಿರ್ತಕ್ಕಂಥ ದೇಹವುಳ್ಳವನಾಗಿದ್ದಾನೆ. ದೃಷ್ಟಾಂತೋ ಯಸ್ಯ ನೇಷ್ಟೋಯಂ ತಸ್ಯ ಸ್ಯಾತ್ ವ್ಯತಿರೇಕವಾನ್ ಶಿಲಾದಿವತ್ತಿತ್ಯತಃ ಶುದ್ಧ ಚಿದ್ದೇಹೇಂದ್ರಿಯೋಗ್ ಭೋಗ್ಯಸೌ. ಇಲ್ಲ, ನಾನು ಈಶ್ವರವತ್ತಂತನ್ನುವ ಉದಾಹರಣೆ ಒಪ್ಪೋದಿಲ್ಲ ಅಂತ ಹೇಳಿ ನೈಯಾಯಿಕ ಹೇಳ್ತಾನೆ. ನನ್ನ ಈ ರೀತಿ ಕ್ರಮ ಹೀಗಿದೆ. ಮುಕ್ತಃ ರೂಪಾದಿಜ್ಞಾನವಾನ್ ಜಡಾನ್ಯತ್ವೇ ಸತಿ ಸತ್ವಾತ್, ಜಡದಿಂದ ಬೇನೆಯಾಗಿ ಅವನಿದ್ದಾನೆ. ಯಹ ರೂಪಾದಿಜ್ಞಾನವಾನ್ ನ ಭವತಿ ಸಹ ಜಡಾನ್ಯತ್ವೇ ಸತಿ ಸನ್ ನ ಭವತಿ ಯಥಾಶೀಲಾದಿ. ರೂಪಜ್ಞಾನಾದಿಗಳು ಯಾರಿಗೆ ಇಲ್ಲ ಅವನು ಜಡದಿಂದ ಭಿನ್ನನಾಗಿದ್ದರೂ ಕೂಡ ಜಡದಂತೆ ಇರ್ತಾನೆ, ಒಂದು ಕಲ್ಲಿನಿಂದ ಇನ್ನೊಂದು ಕಲ್ಲು ಬೇರೆ ಇದ್ದಂತೆ. ಆದ್ದರಿಂದಾಗಿ ಮುಕ್ತನಿಗೆ ನೀನು ಜ್ಞಾನಾದಿಗಳನ್ನು ಒಪ್ಪಲಿಲ್ಲ ಅಂತಂದರೆ ಅವರಿಗೆ ಜಡ ಅಂತ ಅನ್ಬೇಕಾಗ್ತದೆ. ಆದ್ದರಿಂದ ಅದೇ ರೀತಿಯಾಗಿ ಪರಮಾತ್ಮನಿಗೂ ಜಡ ಅಂತ ಅನ್ಬೇಕಾಗ್ತದೆ. ಈಶ್ವರನಿಗೆ ಸರ್ವಜ್ಞತೆಯನ್ನು ಒಪ್ಪದೇ ಇರತಕ್ಕಂಥ ಭಾಟ್ಟರು ಈಶ್ವರನ ದೃಷ್ಟಾಂತವನ್ನು ತೆಗೆದುಕೊಳ್ಳೋದು. ಇವನು ನೈಯಾಯಿಕನಲ್ಲ, ಮೀಮಾಂಸಕರಲ್ಲಿ ಭಾಟ್ಟ ಮೀಮಾಂಸಕರು ಅಂತಿದ್ದಾರೆ. ಅವರೇನು ಮಾಡ್ತಾರೆ ಅಂತಂದರೆ ಮುಕ್ತನಿಗೆ ಈಶ್ವರನ ದೃಷ್ಟಾಂತ ಒಪ್ಪೋದಿಲ್ಲ ಅವರು. ಯಾಕೆ? ಈಶ್ವರನನ್ನು ಸರ್ವಜ್ಞ ಅಂತ ಒಪ್ಪೋದಿಲ್ಲ. ಅಂಥವರಿಗೆ ನೀವು ಹೇಳ್ತಾರೆ ಈಶ್ವರನಿಗೆ ಸರ್ವಜ್ಞತ್ವ ಒಪ್ಪಲಿಲ್ಲ ಅಂತಂದರೆ ಈಶ್ವರನನ್ನು ಒಪ್ತೀರಿ, ಚೇತನ ಅಂತ ಒಪ್ತೀರಿ, ಆವಾಗ ಈಶ್ವರನಿಗೂ ಕೂಡ ಜಡತ್ವ ಬರೋಕ್ಕಾಗ್ತದೆ. ಈಶ್ವರನು ಚೇತನನಾದ್ದರಿಂದಾಗಿ ಜಡತ್ವ ಇಲ್ಲ, ಅವನು ಜ್ಞಾನವುಳ್ಳವನಾಗಿದ್ದಾನೆ. ಅದರಂತೆ ಮುಕ್ತನೂ ಕೂಡ ಮುಕ್ತನಾಗಿರ್ತಕ್ಕಂಥ ವ್ಯಕ್ತಿ ಈಶ್ವರನಂತೆ ಜ್ಞಾನಾದಿಗಳಿಂದ ಯುಕ್ತನಾಗಿದ್ದಾನೆ ಅಂತ ಹೇಳಿ ನಮ್ಮ ಈ ರೀತಿಯಾಗಿರ್ತಕ್ಕಂಥ ವಿಚಾರಗಳಿವೆ. ಮತ್ತೇನು ಬೇಕು ಹೇಳಿ? ನಿಮ್ಮ ಪ್ರಕಾರ ಬ್ರಹ್ಮನನ್ನು ಬಿಟ್ಟು ಬೇರೆ ಚೇತನ ಒಪ್ಪೋದಿಲ್ಲ, ಅದರಿಂದ ಮುಕ್ತಿಯ ಬಗ್ಗೆ ನೀವು ಮಾತನಾಡಲಿಕ್ಕೆ ಬರೋದಿಲ್ಲ. ಇನ್ನು ಯುಕ್ತಿಗಳಲ್ಲಿ ಯುಕ್ತನಾಗಿರ್ತಕ್ಕಂಥವರೆಲ್ಲರೂ ಇವರು ದೇಹ ಇದ್ದರೆ ದುಃಖ ಇರ್ತದೆ, ದುಃಖ ಇದ್ದಲ್ಲಿ ಸುಖ ಇದ್ದಲ್ಲಿ ದುಃಖ ಇರ್ತದೆ. ಆದ್ದರಿಂದಾಗಿ ಮುಕ್ತನಿಗೆ ಅವಯವ ಬೇಕಾಗಿಲ್ಲ, ಇಂದ್ರಿಯ ಬೇಕಾಗಿಲ್ಲ, ದೇಹ ಇಲ್ಲ ಇತ್ಯಾದಿ ಎಲ್ಲ ನಿಮ್ಮೇನು ಸಂಶಯಗಳಿದ್ದು ದೂರ ಅಲ್ಲ. ಯಾಕೆಂದರೆ ಅಪ್ರಾಕೃತವಾದಂಥ ಸ್ವರೂಪ ಶರೀರದಲ್ಲಿ ಈ ದೇಹಕ್ಕೆ ಸಂಬಂಧಿಸಿರ್ತಕ್ಕಂಥ ಯಾವ ದೋಷಗಳೂ ಬರೋದಿಲ್ಲ. ಹೀಗಾಗಿ ಮುಕ್ತನಾಗಿರ್ತಕ್ಕಂಥ ವ್ಯಕ್ತಿಯಲ್ಲಿ ವಿಶಿಷ್ಟವಾಗಿರ್ತಕ್ಕಂಥ ಜ್ಞಾನಾನಂದಾದಿಗಳಿಂದ ಯುಕ್ತನಾಗಿದ್ದಾನೆ. ಆ ಜ್ಞಾನಾನಂದ ನಿತ್ಯವಾಗಿವೆ. ಸ್ವರ್ಗದಂತೆ ಕ್ಷಣಿಕ ಅಲ್ಲ, ಸ್ವರ್ಗದಂತೆ ಕೆಲವೇ ಕಾಲಲ್ಲ. ಆದ್ದರಿಂದ ನಮ್ಮ ಮುಕ್ತಿ ಇದು ಪರಮಾತ್ಮನು ಕೊಡ್ತಕ್ಕಂಥವನಾದ್ದರಿಂದಾಗಿ ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡಬೇಕು. ಈ ಮುಕ್ತಿ ನಮ್ಮ ಪ್ರಯತ್ನದಿಂದ ಸಿಗೋದಿಲ್ಲ. ಪ್ರಯತ್ನ ಮಾಡಿ ನಾವು ದುಃಖದಿಂದ ಮುಕ್ತರಾಗ್ತೇವೆ ಅಂತ ತಿಳ್ಕೊಂಡು ಅಲ್ಲಿಗೆ ಬರೋದಿಲ್ಲ. ಯಾಕೆ ಅಂತಂದರೆ ಈ ಬಂಧನವನ್ನು ನಮಗೆ ಹಾಕಿರ್ತಕ್ಕಂಥವನು ಪರಮಾತ್ಮ, ಅವನೇ ಅದನ್ನು ಬಿಡಿಸ್ಬೇಕು. ಅವನೇ ಬಿಡಿಸ್ಬೇಕಾಗಿದ್ದರೆ ಆ ಪರಮಾತ್ಮನಿಗೆ ನಾವು ಶರಣು ಹೋಗಬೇಕು. ಅದಕ್ಕೋಸ್ಕರವೇ ನಮ್ಮಲ್ಲಿ ನಾವು ಏನು ಹೇಳ್ತೇವೆ ಅಂತಂದರೆ ಅಮಲಾ ಭಕ್ತಿಶ್ಚ ತತ್ಸಾಧನಂ. ಒಳ್ಳೆ ಪವಿತ್ರವಾಗಿರ್ತಕ್ಕಂತಹ
ದೋಷರಹಿತವಾದಂಥ ಅನನ್ಯ ಭಕ್ತಿ ಅಂತೇನಿದೆ, ಇದರಿಂದ ಪರಮಾತ್ಮನ ಪ್ರಾಪ್ತಿ ಆಗ್ತದೆ. ಆದ್ದರಿಂದಾಗಿ ತ್ರಿವಿಕ್ರಮ ಪಂಡಿತಾಚಾರ್ಯರೇ ಮತ್ತೇನಾದರೂ ಸಂಶಯ ಇದೆಯಾ? ಅಥವಾ ಇಲ್ಲಿ ಬಂದಿರತಕ್ಕಂಥ ಚಾರ್ವಾಕರು, ಬೌದ್ಧರು, ನಿಮಗೇನಾದ್ರು ಸಂಶಯ ಉಳಿತಾ? ನಿಮ್ಮ ಕಾನ್ಸೆಪ್ಟ್ನಲ್ಲಿ ದೋಷಗಳಿವೆ, ನಮ್ಮ ಕಾನ್ಸೆಪ್ಟ್ನಲ್ಲಿ ದೋಷ ಇಲ್ಲ. ಪರಮಾತ್ಮನಿಂದ ಜೀವ ಭಿನ್ನನಾಗಿದ್ದಾನೆ, ಜೀವ ಪರಮಾತ್ಮನಂತೆ ಜಡದಿಂದಲೂ ಭಿನ್ನನಾಗಿದ್ದಾನೆ. ಆದ್ದರಿಂದಾಗಿ ಮತ್ತು ಪರಮಾತ್ಮನ ಅಧೀನನಾಗಿದ್ದಾನೆ. ಅಧೀನನಾದ್ದರಿಂದಾಗಿ ಆ ಪರಮಾತ್ಮನ ಅನುಗ್ರಹ ಇವನಿಗೆ ಬೇಕಾಗ್ತದೆ. ಅಷ್ಟೇ ಅಲ್ಲ, ಈ ಜೀವರಲ್ಲಿಯೂ ಕೂಡ ಮತ್ತೆ ಭಿನ್ನತೆ ಇದೆ. ಯಾಕೆಂತಂದರೆ ಸಾಧನೆ ಮಾಡಿದಂಥವನು ಮುಕ್ತಿ ಹೋಗ್ತಾನೆ, ಸಾಧನೆ ಮಾಡಿದಂಥ ಇಲ್ಲೇ ಉಳಿತಾನೆ. ಆದ್ದರಿಂದಾಗಿ ಮುಕ್ತಿ ಅಂತಿಕೊಂಡಂತನ್ನುವುದು ಇದು ಅತ್ಯಂತ ಯೋಗ್ಯವಾಗಿರ್ತಕ್ಕಂಥ ಕ್ರಮದಲ್ಲಿ ನಮ್ಮ ಮೋಕ್ಷ ಇದೆ. ಅದಕ್ಕೇನೆ ನಾವು ಸುರುವಿನಲ್ಲಿ ನಾವು ಏನು ಹೇಳಿದೆವು ಏನು ಅಂತಂದರೆ, ಮುಕ್ತಿ ಹಿತ್ವ ಅನ್ಯಥಾ ರೂಪಂ ಸ್ವರೂಪೇಣ ವ್ಯವಸ್ಥಿತಿ. ಸ್ವರೂಪ ಶರೀರದಿಂದ ಬೇರೆಯಾಗಿರ್ತಕ್ಕಂತಹ ಸ್ಥೂಲ ಲಿಂಗ ಶರೀರದಿಂದ ಮುಕ್ತನ ಅದನ್ನು ಬಿಟ್ಟು ಸ್ವರೂಪ ಶರೀರವನ್ನು ಹೊಂದಿ ಸ್ವರೂಪಾನಂದವನ್ನು ಸ್ವೀಕರಿಸುವುದೇ ಇದು ಮುಕ್ತಿ ಅಂತ ತಿಳ್ಕೊಂಡು ಅನಿಸ್ಕೊಳ್ತದೆ. ಇಂಥ ಮುಕ್ತಿ ಹೇಗೆ ಸಿಗ್ತದೆ, ಅದಕ್ಕೇನು ಸಾಧನೆ ಬೇಕು, ಅದನ್ನು ನಾವು ನಮ್ಮ ಶಾಸ್ತ್ರದಲ್ಲಿ ಹೇಳಿದ್ದೇವೆ. ಆಗ ತ್ರಿವಿಕ್ರಮ ಪಂಡಿತಾಚಾರ್ಯ ಕೇಳ್ತಾರೆ, ಹಾಗಾದರೆ ನಿಮ್ಮ ಪ್ರಕಾರ ಮುಖ್ಯ ತತ್ವಗಳೇನು, ನಿಮ್ಮ ಪ್ರಕಾರ ಮುಕ್ತಿ ಹೇಗೆ ಮತ್ತು ಅದು ಆ ಕ್ರಮ ಹೇಗೆ ನನಗೆ ಹೇಳಿ ನೋಡೋಣ, ನನಗೆ ಸರಿ ಅನಿಸಿದ್ರೆ ನಾನು ಸ್ವೀಕಾರ ಮಾಡ್ತೇನೆ ಅಂತ. ಆಗಲಿ ಅಂತ ತಿಳ್ಕೊಂಡು ಅಂತ ಹೇಳಿ ಆಚಾರ್ಯ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆಚಾರ್ಯರು ತಮ್ಮ ಸಿದ್ಧಾಂತದ ಪ್ರಕಾರ ಹೇಗೆ ಮನುಷ್ಯನಿಗೆ ಶಾಶ್ವತ ಸುಖ ಸಿಗ್ತದೆ, ಆರಂಭವಾದದ್ದು ಸುಖಕ್ಕೋಸ್ಕರ ಇದೆಲ್ಲ ಪ್ರಯತ್ನ, ಶಾಶ್ವತ ಸುಖ ಹೇಗೆ ಸಿಗ್ತದೆ ಅಂತ ಅನ್ನೋತಕ್ಕಂಥ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಕ್ರಮವನ್ನು ತಿಳಿಸಿಕೊಡ್ತಾರೆ. ಅದನ್ನು ನಾಳಿನ ದಿವಸ ನಾವು ನೋಡೋದಕ್ಕೋಸ್ಕರ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ನಾಳಿನ ದಿವಸ ಅನುಕೂಲವಾದರೆ ಮಧ್ಯಾಹ್ನ 12ರಿಂದ 1-1:30ವರೆಗೂ ಈ ಪ್ರವಚನದ ಸಂದರ್ಭ. ನಾಳಿನ ದಿವಸ ಮಧ್ವನವಮಿ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದ ಅಂಗವಾಗಿ ಬೆಳಗ್ಗೆ 10ರಿಂದ 12 ಗಂಟೆಯವರೆಗೂ, 9 ಗಂಟೆಗೆ ನಾವು ಪ್ರಾರಂಭ ಮಾಡ್ತೇವೆ, 9ರಿಂದ 12 ಗಂಟೆಯವರೆಗೂ ಪಂಚಾಮೃತ ಅಭಿಷೇಕ ಹನುಮ ಭೀಮ ಮಧ್ವರಿಗೆ. ನಮ್ಮಲ್ಲಿ ಪರಮಾತ್ಮನ ವೆಂಕಟೇಶ ದೇವರ ಪದತಳದಲ್ಲೇ ಹನುಮ ಭೀಮ ಮಧ್ವರ ಅಮೃತಶಿಲೆಯ ಪ್ರತಿಮೆ ಸ್ಥಾಪಿತವಾಗಿದೆ. ಆ ಅಮೃತಶಿಲೆಯ ಪ್ರತಿಮೆಗೆ ಮತ್ತು ಅದರ ಜೊತೆಯಲ್ಲಿ ಛಲ ಪ್ರತಿಮೆ ಹನುಮ ಭೀಮ ಮಧ್ವ ಪ್ರತಿಮೆ ಇದೆ. ಆ ಪ್ರತಿಮೆಗಳಿಗೆ ಪಂಚಾಮೃತ ಅಭಿಷೇಕ, ಆ ನಂತರ ಮಹಾಪೂಜಾ, ಅದರ ನಂತರ ಮಹಾಪೂಜೆಯ ನಂತರ ನಮಗೆ ವಿಶಿಷ್ಟವಾಗಿರ್ತಕ್ಕಂಥ ರೀತಿಯಾಗಿ ನಾವು ಅಲ್ಲಿ ಪವಮಾನ ಹೋಮವನ್ನು ಮಾಡ್ತೇವೆ 10ರಿಂದ 12 ಗಂಟೆ. ಅದರ ಮಧ್ಯದಲ್ಲಿ ವಾಹನೋತ್ಸವ, ರಥದಲ್ಲಿ ಶ್ರೀಮದಾಚಾರ್ಯರನ್ನು ಕೂಡಿಸಿ ರಥೋತ್ಸವವನ್ನು ಕೂಡ ಮಾಡ್ತಾ ಇದ್ದೇವೆ. ಅದರ ನಂತರ ಪ್ರವಚನ. ಇಲ್ಲ ಒಂದು ವೇಳೆ ಆ ವೇಳೆಗೆ ನಾವು ಮಾಡಲಿಕ್ಕೆ ಅನುಕೂಲವಾಗದೇ ಇದ್ದರೆ ನಿಮಗೆ ದಿನದ ಸಮಯಕ್ಕೆ ಇದನ್ನು 12 ಗಂಟೆಗೊಮ್ಮೆ ಅದನ್ನು ನೀವು ಪ್ರಾರಂಭ ಮಾಡಿ ನೋಡಿ, ಇಲ್ಲದೇ ಇದ್ದರೆ ಮತ್ತೆ ಪುನಃ 5ರಿಂದ ಈ ಪ್ರವಚನದ ಅಂತಿಮ ಭಾಗವನ್ನು ನೀವು ಕೇಳೋದಕ್ಕೋಸ್ಕರ ಅನುಕೂಲವಾಗ್ತದೆ. ಶ್ರೀಕೃಷ್ಣಾರ್ಪಣಮಸ್ತು.